ನಿರೀಕ್ಷೆ ಮಾಡಿರುವ ಹಾಗೆ ಗುಣಮಟ್ಟದ ಶಿಕ್ಷಕರು ಸರ್ಕಾರಕ್ಕೆ ಸಿಗ್ಲಿಕ್ಕೆ ಸಾಧ್ಯನೇ ಇಲ್ಲ. ಒಂದು ನಾವು ಸರ್ಕಾರ ಕಳ್ಕಳಿ ಮನವಿ ಮಾಡ್ಕೊಳ್ಳೋಣ, ಏನಂತಂದ್ರ ನೀವು ಬಿಟ್ಟಿರಿ ಈಗಾಗಲೇ ಏನಂತಂದ್ರ KSL ಒಳಗ ಇದೇ ರೀತಿ ಮಾಡಲ್ ಕ್ವಶನ್ ಪೇಪರ್ ಇರ್ತದ ಅಂತ ಹೇಳಿ. ಮತ್ ಇದಕ್ಕ ಮುಂಚಿತವಾಗಿ ಏನ್ ಬಿಟ್ಟಾರ ಅಂತಂದ್ರೆ ಸಿಲೆಬಸ್ ಅನ್ನ ಬಿಟ್ಟಿರುವಂತದ್ದು. ಬಟ್ ಆ ಸಿಲೆಬಸ್ ಅನ್ನ ನಾವು ಗಮನಿಸಿದ್ದೆ ಆದ್ರ UPSC ಲೆವೆಲ್ಗೆ ಸಿಲೆಬಸ್ ಅನ್ನ ಫ್ರೇಮ್ ಮಾಡಿರುವಂತದ್ದು. ಬಟ್ ನೀವು ಸಿಲೆಬಸ್ ಹೆಂಗನು ಬಿಡ್ರಿ, ಇಂಟರ್ನ್ಯಾಷನಲ್ ಲೆವೆಲ್ ಬಿಡ್ರಿ, ಬಟ್ ನಾವು ಓದಕ್ ರೆಡಿ ಇದ್ದೀವಿ. ಬಟ್ ಈ ಮಾಡಲ್ ಕ್ವಶನ್ ಪೇಪರ್ ನೋಡಿದಾಗ ಸ್ವಲ್ಪ ನಮ್ಗೆ ಏನಾಗ್ಯದ ಅಂತಂದ್ರೆ ಅಸಮಾಧಾನ ಆಗ್ಯದ. ಯಾಕಂತಂದ್ರ ನೀವು ಸಿಲೆಬಸ್ ಒಂದ್ ರೀತಿ ಬಿಟ್ಟು ಅದಕ್ಕ ಸಂಬಂಧ ಇರ್ಲಾರ್ದಂಗ್ ಕ್ವಶನ್ ಪೇಪರ್ ರೆಡಿ ಮಾಡ್ತೀರಿ ಅಂತ ಅಂದ್ಬಳಕ 5-6 ವರ್ಷ 4 ವರ್ಷ ಕೂತು ಓದಿರ್ತಕ್ಕಂಥ ನಾಡಿನ ಲಕ್ಷಾಂತರ ಅಭ್ಯರ್ಥಿಗಳಿಗೆ ಇದು ಒಳ್ಳೆ ನ್ಯಾಯ ಸಿಕ್ಕಂಗ ಅಲ್ಲ ಅಂತ ನನಗೆ ವೈಯಕ್ತಿಕವಾಗಿರ್ತಕ್ಕಂಥ ಅಭಿಪ್ರಾಯ. ಹಾಗಾಗಿ ಒಂದು ಗುಲ್ಬರ್ಗ ಡಿಸ್ಟಿಕ್ ದಿಂದ ನಾ ಒಂದು ಸಂದೇಶ ಕೊಡ್ಲಿಕ್ಕೆ ಇಷ್ಟಪಡ್ತೀನಿ. ಆನ್ಲೈನ್ ನಲ್ಲಿ ನೋಡ್ತಕ್ಕಂಥ ಸ್ಟೂಡೆಂಟ್ನು ಕೂಡ ಗಮನಿಸಬೇಕು. ಒಂದ್ ವೇಳೆ ಇದೇ ರೀತಿ ಕ್ವಶನ್ ಪೇಪರ್ ಫ್ರೇಮ್ ಆಯ್ತು ಲಾಸ್ಟಿಗೆ ಎಕ್ಸಾಮ್ದಾಗ ಅಂತಂದ್ರ ಇದ್ರ ವಿರುದ್ಧ ನಾವು ದೊಡ್ಡ ಪ್ರಮಾಣದಲ್ಲಿ ಹೋರಾಟ ಮಾತ್ರ ರೂಪಿಸ್ತೀವಿ. ಯಾಕಂತಂದ್ರ ಸಿಲೆಬಸ್ ಏನ್ ಕೊಟ್ಟಿರಲ್ಲ ನಮಗ, ಆ ಸಿಲೆಬಸ್ ಅನುಗುಣವಾಗಿ ಟಫ್ ಕ್ವಶನ್ ಪೇಪರ್ ತೆಗಿರಿ ಬೇಡ ಅಂತ ಅನ್ನೋದು. ಯಾಕಂತಂದ್ರ ನಾವು ಅದಕ್ಕೆ ರೆಡಿ ಇದ್ದೀವಿ. ನಾವು ಡಿಸ್ಕ್ರಿಪ್ಟಿವ್ ಇರೋದ್ರಿಂದ ನಾವು ಡಿಸ್ಕ್ರಿಪ್ಟ್ ಮಾಡಲ್ ಆಗಿ ನಾವು ಓದ್ಕೊತ್ ಬಂದೀವಿ. ನೀವು ಹೇಳಿಕೆ ರೂಪದಾಗ ಕ್ವಶನ್ ಕೇಳ್ರಿ, ನೀವು 1 ಲೈನ್ ಸ್ಟೋರಿದಾಗ ಕ್ವಶನ್ ಕೇಳ್ತೀರಿ ಅಂತಂದ್ ಬಳಕ ಮತ್ತೆ ಈ ಕ್ವಶನ್ ಗಳನ್ನ ಇಡೋದ್ರ ಮೂಲಕ ಯಾವ ರೀತಿ ನೀವು ಗುಣಮಟ್ಟದ ಶಿಕ್ಷಕರನ್ನ ಆಯ್ಕೆ ಮಾಡೋಕ ಸರ್ಕಾರ ಸಿದ್ಧತೆ ಮಾಡ್ಕೊಂಡದು ನಮಗಂತೂ ತಿಳಿತಾ ಇಲ್ಲ. ಹಾಗಾಗಿ ದಯವಿಟ್ಟು ಲಕ್ಷಾಂತರ ಯುವಕರ ಭವಿಷ್ಯ ಸರ್ಕಾರದ ಕೈಯಲ್ಲಿದೆ. ಹಾಗಾಗಿ ದಯವಿಟ್ಟು ಎಲ್ಲರೂ ಕೂಡ ಪ್ರಜ್ಞಾವಂತರ ಕಮಿಟಿ ಇರ್ತದ. ಹಾಗಾಗಿ ಎಲ್ಲಾ ಸಬ್ಜೆಕ್ಟ್ ಗಳಲ್ಲಿ ಬಹಳ ಗುಣಮಟ್ಟದ ಪ್ರಶ್ನೆಗಳನ್ನ ಮತ್ತು ಎಲ್ಲಾ ಸಿಲೆಬಸ್ ಅನ್ನ ಕವರ್ ಆಗೋದ್ರ ಮುಖಾಂತರ ಕ್ವಶನ್ ಪೇಪರ್ ಫ್ರೇಮ್ ಮಾಡ್ತೀರಿ ಅಂತಕ್ಕಂಥ ಆಶಯ ಮನೋಭಾವವನ್ನ ನಾವು ಕಲಬುರಗಿಯ ಸಮರ್ಥ ಸ್ಟಡಿ ಸರ್ಕಲ್ ಮುಖಾಂತರ ತಮ್ಮ ಕಳಕಳಿ ಮನವಿಯನ್ನ ಈ ಸಂದರ್ಭದಲ್ಲಿ ಮಾಡ್ಕೊಳ್ತಾ ಇದ್ದೀವಿ. ರೈಟ್, ಇಲ್ಲಿ ನಾವು ಹೋದ ಕ್ಲಾಸ್ದಾಗ ಏನ್ ಚರ್ಚೆ ಮಾಡೀವಿ ಅಂತಂದ್ರ ಪ್ರಧಾನ ಮಂತ್ರಿ ಮತ್ತು ಆತನ ಅಧಿಕಾರ ಕಾರ್ಯಗಳು ಯಾವ ರೀತಿ ಇದ್ದು ಅನ್ನೋದ್ರ ಬಗ್ಗೆ ನಾವು ಚರ್ಚೆಯನ್ನ ಮಾಡೀವಿ. ಬಟ್ ಮುಂದುವರೆದೇನು ಅಂತಂದ್ರ ಇಂಡಿಯನ್ ಪಾಲಿಟಿಯಲ್ಲಿ ಕೇಳ್ತಕ್ಕಂಥ ಬಹಳ ಪ್ರಮುಖವಾಗಿರುವಂತಹ ವಿಷಯ ಏನು ಅಂತಂದ್ರ ಕೇಂದ್ರ ಮಂತ್ರಿ ಮಂಡಲ ಅಂತ ತಿಳ್ಕೊಂಡು ಬರ್ತದೆ. ಹಾಗಾದ್ರೆ ಎಕ್ಸಾಮ್ ದೃಷ್ಟಿಯಿಂದ ಪ್ರಧಾನ ಮಂತ್ರಿ ಒಳಗೊಂಡಂತೆ ಈ ದೇಶದಲ್ಲಿ ಸಂಸದೀಯ ಮಾದರಿಯ ಸರ್ಕಾರ ಇರೋದ್ರಿಂದ ನಮಗ ಪ್ರಧಾನ ಮಂತ್ರಿ ಎಷ್ಟು ಮುಖ್ಯ ಆಗ್ತಾರಲ್ಲ ಅಷ್ಟೇ ಮುಖ್ಯ ಯಾರಾಗ್ತಾರ ಅಂತಂದ್ರೆ ಕೇಂದ್ರ ಮಂತ್ರಿ ಮಂಡಲ ಆಗ್ತದೆ. ಹಂಗಾಗಿ ಇದ್ರ ಮ್ಯಾಗ ಅನೇಕ ಪ್ರಶ್ನೆಗಳನ್ನ ಫ್ರೇಮ್ ಆಗಿರುವಂತದ್ದು. ಹಾಗಾಗಿ ಇದು ಯಾವ ರೀತಿ ಪ್ರಶ್ನೆಗಳನ್ನ ಕೇಳಬಹುದು ಅಂತಕ್ಕಂಥದನ್ನ ಬಹಳ ವಿವರವಾಗಿ ನಾವು ಇವತ್ತಿದು ಚರ್ಚೆ ಮಾಡೋಣ. ಇದು ಓದ್ತಕ್ಕಂಥ ಸಂದರ್ಭದಲ್ಲಿ ಏನೇನು ನೋಡ್ತೀವಿ ನಾವು ಅಂತಂದ್ರೆ ನೇಮಕ, ಮಂತ್ರಿ ಮಂಡಲದ ನೇಮಕ ಯಾವ ರೀತಿ ನಡೀತದ ಮತ್ತು ಯಾರು ಮಾಡ್ತಾರ, ಜೊತೆಗೆ ಎಲಿಜಿಬಿಲಿಟಿ ಅರ್ಹತೆಗಳು ಏನಿರ್ಬೇಕು, ಜೊತೆಗೆ ಅವ್ರ ಅಧಿಕಾರಾವಧಿ ಎಷ್ಟಿರ್ತದ, ಅಧಿಕಾರಾವಧಿ ಮತ್ತು ವೇತನ, ಮಂತ್ರಿ ಮಂಡಲದ ವರ್ಗೀಕರಣ, ಇನ್ನ ಇದು ಆದ ನಂತರ ಮಂತ್ರಿ ಮಂಡಲದ ಗಾತ್ರ, ಮಂತ್ರಿ ಮಂಡಲದ ಹೊಣೆಗಾರಿಕೆ, ಮಂತ್ರಿ ಮಂಡಲದ ಅಧಿಕಾರ ಮತ್ತು ಕಾರ್ಯಗಳು, ಇದ್ರೊಳಗ ಶಾಸನೀಯ ಅಧಿಕಾರಗಳು, 2ನೇದ್ದು ಕಾರ್ಯಾಂಗಿ ಅಧಿಕಾರಗಳು, 3ನೇದ್ದು ವಿದೇಶಾಂಗ ನೀತಿ ಅಧಿಕಾರಗಳು, 4ನೇದ್ದು ಹಣಕಾಸಿನ ಅಧಿಕಾರಗಳು, 5ನೇದ್ದು ನೇಮಕಾತಿ ಅಧಿಕಾರಗಳು. ಇಷ್ಟು ಮಾತ್ರ ತಿಳ್ಕೊಳ್ಳೋಣ. ಯಾಕಂತಂದ್ರ ಕೇಂದ್ರ ಮಂತ್ರಿ ಮಂಡಲ ಬತ್ತು ಅಂತಂದ್ರೆ ಇದು ಮಾತ್ರ ಏನಾಗ್ತದ ಅಂತಂದ್ರೆ ಕವರ್ ಆಗ್ತದ. ಇಲ್ಲಿ ಕೇಂದ್ರ ಮಂತ್ರಿಗಳನ್ನ ಯಾವ ರೀತಿ ನೇಮಕ ಮಾಡ್ತಾರ, ಪ್ರೊಸೆಸ್ ಏನದ, ಜೊತೆಗೆ ಅವ್ರಿಗೆ ಇರ್ಬೇಕಾಗಿರುವಂತ ಎಲಿಜಿಬಿಲಿಟಿ ಏನು, ಅಧಿಕಾರಾವಧಿ, ವೇತನ, ಮಂತ್ರಿ ಮಂಡಲದ ವರ್ಗೀಕರಣ ಯಾವ ರೀತಿ ಅಂದ್ರ ಇಲ್ಲಿ ಎಷ್ಟು ಜನ ಮಂತ್ರಿಗಳು ಇದ್ರ ಒಳಗೆ ಕೆಲಸ ಮಾಡ್ತಾರ ಅಂತಕ್ಕಂಥದ್ದು, ಅಥವಾ ಎಷ್ಟು ಗುಂಪಿನ ಮಂತ್ರಿಗಳು ಈ ಕೇಂದ್ರ ಮಂತ್ರಿ ಮಂಡಲದೊಳಗೆ ಇರ್ತಾರ ಅಂತಕ್ಕಂಥದ್ದು,
ಇನ್ನ ಮಂತ್ರಿಮಂಡಲದ ಗಾತ್ರ, ಮಂತ್ರಿಮಂಡಲದ ಹೊಣೆಗಾರಿಕೆ, ಇಲ್ಲಿ ಮಂತ್ರಿಮಂಡಲದ ಅಧಿಕಾರ ಮತ್ತು ಕಾರ್ಯಗಳಂತ ಬಂದಾಗ ವಿಶೇಷವಾಗಿ ಶಾಸನಿ ಅಧಿಕಾರಗಳು, ಕಾರಂಗಿ ಅಧಿಕಾರಗಳು, ವಿದೇಶಾಂಗ ನೀತಿ ಅಧಿಕಾರಗಳು, ಹಣಕಾಸಿನ ಅಧಿಕಾರಗಳು ಮತ್ತು ನೇಮಕಾತಿ ಅಧಿಕಾರಗಳು. ಇಷ್ಟನ್ನ ಮಾತ್ರ ನಾವು ಇವತ್ತು ಚರ್ಚೆ ಮಾಡೋಣ. ಫಸ್ಟ್ ಒನ್ ನೇಮಕಾತಿ ಬಗ್ಗೆ ಚರ್ಚೆ ಮಾಡೋಣ. ನೇಮಕಾತಿ ಇಲ್ಲಿ ನೇಮಕ ಅಂತ ಬಂದಾಗ ಇದು ನೇಮಕ ಚರ್ಚೆ ಮಾಡೋಕ್ಕಿಂತ ಮುಂಚಿತವಾಗಿ ನಾವು ಈಗಾಗಲೇ ಹಿಂದಿನ ತರಗತಿಯಲ್ಲಿ ಚರ್ಚೆ ಮಾಡಿದಾಗೆ ಭಾರತ ದೇಶ ಪಾರ್ಲಿಮೆಂಟರಿ ಡೆಮಾಕ್ರಸಿಯನ್ನು ಹೊಂದಿರುವಂತ ರಾಷ್ಟ್ರ. ಅಂದ್ರ ಸಂಸದೀಯ ಪ್ರಜಾಪ್ರಭುತ್ವದ ಸರ್ಕಾರ ಅಥವಾ ಸಂಸದೀಯ ಮಾದರಿಯ ಸರ್ಕಾರ, ಸಂಸದೀಯ ಮಾದರಿಯ ಸರ್ಕಾರ ಹೊಂದಿರುವಂತ ರಾಷ್ಟ್ರ. ಭಾರತ ಬ್ರಿಟನ್ ಮಾದರಿ ಒಳಗ ಸಂಸದೀಯ ಮಾದರಿಯ ವ್ಯವಸ್ಥೆಯನ್ನ ಇಲ್ಲಿ ಗೋರ್ಮೆಂಟ್ ಅನ್ನ ಫ್ರೇಮ್ ಮಾಡ್ಕೊಂಡಿರುವಂತದ್ದು. ಹಾಗಾದ್ರ ಭಾರತ ದೇಶ ಬ್ರಿಟನ್ ದೇಶದ ಹಾಗೆ ಸಂಸದೀಯ ಮಾದರಿ ಸರ್ಕಾರ ಹೊಂದಿರುವ ಕಾರಣಕ್ಕಾಗಿ ಇಲ್ಲಿ ನಾಮಿನಲ್ ಎಕ್ಸಿಕ್ಯೂಟಿವ್ ಮುಖ್ಯಸ್ಥರಂತಿರ್ತಾರ ಮತ್ತು ರಿಯಲ್ ಎಕ್ಸಿಕ್ಯೂಟಿವ್ ಮುಖ್ಯಸ್ಥರಂತಿರ್ತಾರ. ಹಾಗಾದ್ರೆ ಇಲ್ಲಿ ನಾಮ ಮಾತ್ರ ಕಾರ್ಯಾಂಗದ ಮುಖ್ಯಸ್ಥರು ಯಾರು ಅಂತಂದ್ರೆ ರಾಷ್ಟ್ರಪತಿ ಇರ್ತಾರ. ಹಾಗಾದ್ರೆ ನೈಜ ಕಾರ್ಯಾಂಗದ ಮುಖ್ಯಸ್ಥರು ಯಾರು ಇರ್ತಾರ ಅಂತಂದ್ರೆ ಪ್ರಧಾನ ಮಂತ್ರಿ ಮತ್ತು ಆತನ ಮಂತ್ರಿಮಂಡಲ. ಪ್ರಧಾನ ಮಂತ್ರಿ ಮತ್ತು ಆತನ ಮಂತ್ರಿಮಂಡಲ. ಇಲ್ಲಿ ಕೆಲವೊಂದು ಮಿತಿಗಳನ್ನ ಕೊಟ್ಟಿರ್ತಕ್ಕಂಥದ್ದನ್ನ ಹೋದ ತರಗತಿಯಲ್ಲಿ ಚರ್ಚೆ ಮಾಡೋಣ. ಅದು ಇನ್ನೊಮ್ಮೆ ನಾವು ಪುನರಾವಲೋಕನ ಮಾಡೋದ್ರ ಮುಖಾಂತರ ಈ ಸಂಸದೀಯ ವ್ಯವಸ್ಥೆ ಬಗ್ಗೆ ತಿಳ್ಕೊಳ್ಳೋಣ. ಇಲ್ಲಿ ನೇಮಕಾತಿ ಅಂತ ಬಂದಾಗ ಸಂಸದೀಯ ಸರ್ಕಾರ ಇದ್ದ ಕಾರಣಕ್ಕಾಗಿ ಇಲ್ಲಿ ಎರಡು ರೀತಿಯಾಗಿರುವಂತ ಎಕ್ಸಿಕ್ಯೂಟಿವ್ ಇರ್ತವೆ. ಒಂದು ನಾಮಮಾತ್ರ ಕಾರ್ಯಾಂಗ ಮತ್ತು ನೈಜ ಕಾರ್ಯಾಂಗ ಅಂತ. ಹಾಗಾದ್ರೆ ಆರ್ಟಿಕಲ್ 74/1 ಏನ್ ಹೇಳ್ತದ ಅಂತಂದ್ರ ಈ ದೇಶದಲ್ಲಿ ರಾಷ್ಟ್ರಪತಿಗಳು ಆಡಳಿತ ಮಾಡುವಂತ ಸಮಯದಲ್ಲಿ ಪ್ರಧಾನ ಮಂತ್ರಿ ಮತ್ತು ಆತನ ಮಂತ್ರಿಮಂಡಲ, ಪ್ರಧಾನ ಮಂತ್ರಿ ಮತ್ತು ಆತನ ಮಂತ್ರಿಮಂಡಲ ಸಲಹೆ ಸೂಚನೆಗಳನ್ನ ನೀಡುವಂತ ಅಧಿಕಾರ. ಯಾರಿಗೆ ಸಲಹೆ ಸೂಚನೆಗಳನ್ನು ಕೊಡಬೇಕು ಅಂತಂದ್ರೆ ರಾಷ್ಟ್ರಪತಿಗೆ. ಹಾಗಾದ್ರೆ ಮೂಲ ಸಂವಿಧಾನದೊಳಗೆ ಏನಿತ್ತು ಅಂತಂದ್ರ ರಾಷ್ಟ್ರಪತಿಗಳಿಗೆ ಪ್ರಧಾನ ಮಂತ್ರಿ ಮತ್ತು ಮಂತ್ರಿಮಂಡಲ ಕೊಟ್ಟಿರುವಂತ ಸಲಹೆ ಸೂಚನೆಗಳಿಗೆ ರಾಷ್ಟ್ರಪತಿ ಅದಕ್ಕೆ ಬದ್ಧರಾಗಿರ್ಬಹುದಾಗಿತ್ತು, ಇಲ್ಲಿ ತಿರಸ್ಕಾರ ಮಾಡಬಹುದಾಗಿತ್ತು. ಈ ರೀತಿ ವ್ಯವಸ್ಥೆ ಇತ್ತು. ಬಟ್ ಇದಕ್ಕೇನಾಯ್ತು ಅಂತಂದ್ರೆ ಬರ್ಬರ್ತಾ 74 ಉಪವಿಧಿ 1ಕ್ಕೆ ಮಾರ್ಪಾಡುಗಳನ್ನ ಮಾಡಿದ್ರು, ತಿದ್ದುಪಡಿಯನ್ನ ಮಾಡಿದ್ರು. ಏನ್ ಮಾಡಿದ್ರು ಅಂತಂದ್ರ ಮೇಡಮ್ ಅವರು 1976ರಲ್ಲಿ 42 ಅಮೆಂಡ್ಮೆಂಟ್ ಮಾಡೋದ್ರ ಮೂಲಕ ಒಂದ್ ಸ್ವಲ್ಪ ಚೇಂಜ್ ಮಾಡಿದ್ರು. ಏನ್ ಚೇಂಜ್ ಮಾಡಿದ್ರು ಅಂತಂದ್ರ ಇಲ್ಲಿ ರಾಷ್ಟ್ರಪತಿಗಳಿಗೆ ಸಲಹೆ ನೀಡುವಂತ ಅಧಿಕಾರ ಪ್ರಧಾನ ಮಂತ್ರಿ ಮತ್ತು ಆತನ ಮಂತ್ರಿಮಂಡಲಕ್ಕಿದೆ. ಆದರೆ ರಾಷ್ಟ್ರಪತಿಗಳು ಪ್ರಧಾನ ಮಂತ್ರಿ ಮತ್ತು ಮಂತ್ರಿಮಂಡಲ ಕೊಟ್ಟಿರುವಂತ ಸಲಹೆಗಳಿಗೆ ಬದ್ಧರಾಗಿರಲೇಬೇಕು, ಕಡ್ಡಾಯವಾಗಿ. ಇದು ಕಂಪಲ್ಸರಿ ಅಂತ ಮಾಡಿದ್ರು. ಒಂದ್ ವೇಳೆ ಪ್ರಧಾನ ಮಂತ್ರಿ ಮತ್ತು ಆತನ ಮಂತ್ರಿಮಂಡಲ ಕೊಟ್ಟಿರುವಂತಹ ಸಜೆಷನ್ಗಳನ್ನ ಧಿಕ್ಕರಿಸಿ ಏನಾದ್ರೂ ಕೆಲಸ ಮಾಡಿದ್ರು ರಾಷ್ಟ್ರಪತಿಗಳು ಅಂತಂದ್ರೆ ಇದು ಸಂವಿಧಾನದ ಉಲ್ಲಂಘನೆ. ಹಾಗಾಗಿ ಸಂವಿಧಾನದ ಉಲ್ಲಂಘನೆ ಆಧಾರದ ಮೇಲೆ ಏನ್ ಮಾಡಬಹುದು ಅಂತಂದ್ರ ರಾಷ್ಟ್ರಪತಿಗಳಿಗೆ ಇಂಪೀಚ್ಮೆಂಟ್ ಪ್ರಕ್ರಿಯೆ ಮುಖಾಂತರ ಅಧಿಕಾರದಿಂದ ತೆಗಿಬಹುದು ಅಂತಕ್ಕಂಥ ನಿಯಮಾವಳಿಗಳನ್ನ ತಂದ್ರು. ಅದು ಅಲ್ಲದೆ ಇಲ್ಲಿ ಮುಂದೆ ಬಂದ್ ಏನಾಗ್ತದ ಅಂತಂದ್ರೆ ಮತ್ತೆ ಈ ಕಾಯ್ದೆಗೆ ಒಂದು ತಿದ್ದುಪಡಿ ಆಗ್ತದ. ಅದು 1978ಕ್ಕ 44 ಅಮೆಂಡ್ಮೆಂಟ್. ಯಾರು ಬರ್ತಾರ ಅಂತಂದ್ರೆ ಮೊರಾರ್ಜಿ ದೇಸಾಯಿ. ಈ ಮೊರಾರ್ಜಿ ದೇಸಾಯಿ ಅವರು ಬಂದು ಮೇಡಮ್ ಅವ್ರು ತಂದಿರುವಂತ ಕಂಪಲ್ಸರಿ ರೂಲ್ಸ್ಗೆ ಸ್ವಲ್ಪ ಸಡಿಲಗೊಳಿಸ್ತಾರೆ. ಅದಕ್ಕೆ ಸ್ವಲ್ಪ ಏನ್ ಮಾಡ್ತಾರ ಅಂತಂದ್ರೆ ವೇರಿಯೇಷನ್ ಮಾಡ್ತಾರ. ಏನು ಅಂತಂದ್ರ ರಾಷ್ಟ್ರಪತಿಗಳಿಗೆ ಸಲಹೆ ಸೂಚನೆಗಳನ್ನ ಕೊಡ್ತಕ್ಕಂಥ ಪ್ರಧಾನ ಮಂತ್ರಿ ಮತ್ತು ಮಂತ್ರಿಮಂಡಲದ ಸಲಹೆಗಳನ್ನ ರಾಷ್ಟ್ರಪತಿಗಳು ಒಂದು ಬಾರಿ ಮರುಪರಿಶೀಲನೆಗೆ ಕಳಿಸುವಂತ ಅವಕಾಶ. ಹಾಗಾಗಿ ರಾಷ್ಟ್ರಪತಿಗಳಿಗೆ ಕಸ್ಕೊಂಡಿರುವಂತ ಅಧಿಕಾರವನ್ನ ಈ ಮೊರಾರ್ಜಿ ದೇಸಾಯಿ ಅವರು ಏನ್ ಮಾಡ್ತಾರ ಅಂತಂದ್ರೆ ಅವ್ರಿಗೆ ಒಂದು ಎಕ್ಸ್ಟ್ರಾ ಪವರ್ ಅನ್ನ ಕೊಡ್ತಾರೆ. ಪ್ರಸ್ತುತವಾಗಿ ಇವತ್ತಿಗೂ ಕೂಡ ಈ ಒಂದು ಬಾರಿ ಮರುಪರಿಶೀಲನೆಗೆ ಕಳಿಸುವಂತ ಪ್ರಕ್ರಿಯೆ ಎಲ್ಲದ ಅಂತಂದ್ರೆ ನಮ್ಮ ದೇಶದಲ್ಲಿ ನಾವು ಕಾಣ್ತೀವಿ. ಬಟ್ ಫಸ್ಟ್ ಬಾರಿಗೆ ಇದನ್ನ ಚಲಾವಣೆ ಮಾಡಿರ್ತಕ್ಕಂಥ ವ್ಯಕ್ತಿ ಯಾರು ಅಂತಂದ್ರೆ KR ನಾರಾಯಣ್. ಅದು ಎಷ್ಟರದಾಗ ಅಂತಂದ್ರೆ 1992 ಪ್ರಧಾನ ಮಂತ್ರಿ ಮತ್ತು ಮಂತ್ರಿಮಂಡಲದ ಸಲಹೆಗಳನ್ನ ಒಂದು ಬಾರಿ ಪ್ರಪ್ರಥಮ ಬಾರಿಗೆ ಮರುಪರಿಶೀಲನೆ ಕಳಿಸಿರ್ತಕ್ಕಂಥ ವ್ಯಕ್ತಿ ಯಾರು ಅಂತಂದ್ರ KR ನಾರಾಯಣ್. ಹಾಗಾದ್ರೆ ಮರುಪರಿಶೀಲನೆ ನಂತರ ವಾಪಸ್ ಬಂದಿರುವಂತಹ ಆ ಒಂದು ವರದಿಗೆ ಯಾರು ಭದ್ರಾಗಿರ್ಬೇಕು ಅಂತಂದ್ರೆ ರಾಷ್ಟ್ರಪತಿಗಳು ಭದ್ರಾಗಿರ್ಲೇಬೇಕು. ಒಂದೇ ಬಾರಿ ಏನದ ಅಂತಂದ್ರ ಅದಕ್ಕೆ ಅವಕಾಶ ನೀಡಲಾಗಿದೆ ಅಂತ ತಿಳ್ಕೊಂಡು ನೋಡ್ತೀವಿ. ಇದನ್ನ ನಾವು ಕಾನ್ಸೆಪ್ಟ್ ನಲ್ಲಿ ಇಟ್ಕೊಂಡು ಇಲ್ಲಿ ಮಂತ್ರಿಮಂಡಲ ಏನಾಗ್ತದ ಅಂತಂದ್ರೆ ಬಹಳ ನಮಗೆ ಪ್ರಮುಖ ಆಗ್ತದ ಅಂತ ತಿಳ್ಕೊಂಡು ನೋಡ್ತೀವಿ. ಯಾವಾಗ ರಾಷ್ಟ್ರಪತಿಗಳು ಪ್ರಧಾನ ಮಂತ್ರಿಗಳನ್ನ ನೇಮಕ ಮಾಡಿದ್ರು
ಆವಾಗ ಮಂತ್ರಿ ಮಂಡಲದ ಪ್ರಕ್ರಿಯೆ ಏನಾಯ್ತು ಅಂತಂದ್ರೆ ಆರಂಭ. ಮಂತ್ರಿ ಮಂಡಲದ ನೇಮಕ ಎಲ್ಲಿದಿಂದ ಸ್ಟಾರ್ಟ್ ಆಗ್ತದ ಅಂತ ಪ್ರಶ್ನೆ ಕೇಳ್ತಾರ. ಪ್ರಧಾನ ಮಂತ್ರಿ ನೇಮಕ ಮಾಡುವುದರ ಜೊತೆಗೆ ಮಂತ್ರಿ ಮಂಡಲದ ನೇಮಕಾತಿ ಆರಂಭವಾಯಿತು. ಹಾಗಾಗಿ ಇಲ್ಲಿ ಪ್ರಧಾನ ಮಂತ್ರಿಗಳಿಗೆ ನೇಮಕ ಮಾಡ್ತಕ್ಕಂಥ ಪವರ್ ಯಾರಿಗದ ಅಂತಂದ್ರೆ ರಾಷ್ಟ್ರಪತಿಗಳಿಗೆ. ಆದ್ರೆ ಎಂಥವ್ರಿಗೆ ನೇಮಕ ಮಾಡ್ತಾರ ಅಂತಂದ್ರ ಯಾವ ಪಕ್ಷ ನಿಚ್ಚಳ ಬಹುಮತವನ್ನ ಪಡ್ಕೊಂಡಿರ್ತದೋ ಆ ಪಕ್ಷದ ನಾಯಕನನ್ನ ಗುರುತಿಸಿ ರಾಷ್ಟ್ರಪತಿಗಳು ಏನ್ ಮಾಡ್ತಾರ ಅಂತಂದ್ರ ಪ್ರಧಾನ ಮಂತ್ರಿಗಳನ್ನಾಗಿ ನೇಮಕ ಮಾಡ್ತಾರೆ. ಇದು ಆದ ತಕ್ಷಣದೊಳಗ ಮಂತ್ರಿ ಮಂಡಲದ ಲಿಸ್ಟ್ ಅನ್ನ ತಯಾರು ಮಾಡುವಂತ ಪವರ್ ಯಾರಿಗದ ಅಂತಂದ್ರ ಪ್ರಧಾನ ಮಂತ್ರಿಗದ. ಹಾಗಾದ್ರೆ ಪ್ರಧಾನ ಮಂತ್ರಿ ತಯಾರಿಸಿ ಕೊಟ್ಟಂತ ಮಂತ್ರಿಗಳನ್ನ ನೇಮಕ ಮಾಡ್ತಕ್ಕಂಥವ್ರು ಯಾರು ಅಂತಂದ್ರೆ ರಾಷ್ಟ್ರಪತಿಗಳು. ಹಾಗಾದ್ರೆ ಒಟ್ಟಾರೆ ಮಂತ್ರಿ ಮಂಡಲದ ಸದಸ್ಯರನ್ನ ನೇಮಕ ಮಾಡುವಂತ ಪವರ್ ಯಾರಿಗದ ಅಂತಂದ್ರೆ ರಾಷ್ಟ್ರಪತಿಗಳಿಗೆ. ಬಟ್ ಯಾರ ಸಲಹೆ ಮೇರೆಗೆ ಅಂತಂದ್ರೆ ಪ್ರಧಾನ ಮಂತ್ರಿಯ ಸಲಹೆ ಮೇರೆಗೆ. ಪ್ರಧಾನ ಮಂತ್ರಿ ಯಾರಿಗೆ ನೇಮಕ ಮಾಡಂತಾರಲ್ಲ ಅವ್ರಿಗೆ ಏನ್ ಮಾಡ್ತಾರ ಅಂತಂದ್ರೆ ರಾಷ್ಟ್ರಪತಿಗಳು ಮಂತ್ರಿ ಮಂಡಲದ ಸದಸ್ಯರನ್ನಾಗಿ ನೇಮಕ ಮಾಡ್ತಕ್ಕಂಥ ಪ್ರಕ್ರಿಯೆಯನ್ನ ನಾವು ನೋಡ್ತೀವಿ. ಇನ್ನು ಜೊತೆಗೆ ಇಲ್ಲಿ ಮಂತ್ರಿ ಮಂಡಲದಲ್ಲಿ ಸದಸ್ಯರಾಗಬೇಕು ಅಂತಂದ್ರೆ ಕೆಲವೊಂದು ಎಲಿಜಿಬಿಲಿಟಿಗಳನ್ನ ಕೊಟ್ಟಿರುವಂತದ್ದು. ಈಗ ನಾವು ಪ್ರಧಾನ ಮಂತ್ರಿ ಅಂತ ಬಂದಾಗ ಒಂದು ಎಲಿಜಿಬಿಲಿಟಿ ಇದೆ, ರಾಷ್ಟ್ರಪತಿ ಅಂತ ಬಂದಾಗ ಒಂದು ಎಲಿಜಿಬಿಲಿಟಿ ಇದೆ. ಹಾಗಾಗಿ ಇಲ್ಲಿ ನೇಮಕ ಆಗ್ತಕ್ಕಂಥ ಮಂತ್ರಿಗಳಿಗೂ ಕೂಡ ಏನದ ಅಂತಂದ್ರೆ ಒಂದು ಎಲಿಜಿಬಿಲಿಟಿಯನ್ನ ಫಿಕ್ಸ್ ಮಾಡಿರುವಂತದ್ದು. ಅದು ಎಲಿಜಿಬಿಲಿಟಿ ಏನನ್ನೋದು ಚರ್ಚೆ ಮಾಡೋಣ. ಅರ್ಹತೆಗಳು ಅಂತ ಅರ್ಹತೆಗಳಂತ ಬಂದಾಗ ಒಂದನೇದ್ದು ಭಾರತದ ಪ್ರಜೆಯಾಗಿರಬೇಕು. ಯಾವುದೇ ಉನ್ನತ ಹುದ್ದೆಯಲ್ಲಿ ಇರಬಾರದು. ಉನ್ನತ ಅಲ್ಲದ ಹುದ್ದೆಗಳು ಯಾವ ಅನ್ನೋದನ್ನ ಹೇಳಿ. ಸಂವಿಧಾನ ಏನ್ ಮಾಡಿದ ಅಂತಂದ್ರೆ ಉನ್ನತ ಯಾವ ಹುದ್ದೆ ಇಲ್ಲ ಅಂತ ಹೇಳೋದು. ಪ್ರಧಾನ ಮಂತ್ರಿ, ರಾಷ್ಟ್ರಪತಿ, ಉಪರಾಷ್ಟ್ರಪತಿ, MP, MLA ಇವು ಎಲ್ಲ ಉನ್ನತ ಹುದ್ದೆಗಳಲ್ಲ. ಹಾಗಾಗಿ ಅವುಗಳನ್ನ ಬಿಟ್ಟು ಯಾವುದೇ ಸರ್ಕಾರಿ, ಕೇಂದ್ರ ಸರ್ಕಾರ ಆಗಿರ್ಬೋದು, ರಾಜ್ಯ ಸರ್ಕಾರ ಆಗಿರ್ಬೋದು, ಇವುಗಳಲ್ಲಿ ಉನ್ನತ ಹುದ್ದೆಯಲ್ಲಿ ಇರಬಾರದು. ಇನ್ನು ಮೂರನೇದೇನು ಅಂತಂದ್ರ ಕನಿಷ್ಠ 25 ವಯಸ್ಸು ಪೂರ್ಣಗೊಂಡಿರಬೇಕು. 25 ವಯಸ್ಸಾಗಿರ್ಬೇಕು ಮಂತ್ರಿ ಆಗ್ಬೇಕು ಅಂತಂದ್ರೆ. ಇನ್ನು ನಾಲ್ಕನೇದೇನು ಅಂತಂದ್ರೆ ಸಂಸತ್ತಿನ ಯಾವುದಾದರೂ ಸದನದ ಸದಸ್ಯರಾಗಿರಬೇಕು. ಸಂಸತ್ತಿನ ಯಾವುದಾದರೂ ಸದನದ ಸದಸ್ಯ ಆಗಿರ್ಬೇಕು. ಅದು ಲೋಕಸಭೆ ಆಗಿರ್ಬೋದು, ರಾಜ್ಯಸಭೆ ಆಗಿರ್ಬೋದು, ಯಾವುದಾದ್ರೂ ಒಂದು ಸದನದ ಸದಸ್ಯ. ಐದನೇದು ಯಾವುದೇ ಸದನದ ಸದಸ್ಯ ಇಲ್ಲದಿದ್ದರೂ ಮಂತ್ರಿ ಆಗಬಹುದು. ಹೆಂಗ್ರಿ ಸರ್ ಅಂತಂದ್ರ 6 ತಿಂಗಳ ಅವಕಾಶ ಇರ್ತದೆ. 6 ತಿಂಗಳು ಏನಿರ್ತದ ಅಂತಂದ್ರೆ ಅವಕಾಶ ಇರ್ತದ. ಆ 6 ತಿಂಗಳ ಒಳಗಾಗಿ ಮಂತ್ರಿಯಾದ ನೇಮಕಗೊಂಡ 6 ತಿಂಗಳ ಒಳಗಾಗಿ ಲೋಕಸಭೆ ಸದಸ್ಯತ್ವ ಪಡ್ಕೋಬೇಕು ಅಥವಾ ರಾಜ್ಯಸಭೆ ಸದಸ್ಯತ್ವ ಆದ್ರೂ ಪಡ್ಕೋಬೇಕು. ಹಿಂಗ ಆದವ್ರು ಬಹಳ ಜನ ಅದರಿ. ಯಾರು ಅಂತಂದ್ರ ಸ್ಮೃತಿ ಇರಾನಿ ಅವರಾಗಿರ್ಬೋದು. ಇವರು ಯಾವುದೇ ಮೆಂಬರ್ಶಿಪ್ ಇರ್ಲಿಲ್ಲ, ಬಟ್ ಮಂತ್ರಿ ಆದ ಬಳಿಕ ಏನಾದ್ರು ಅಂತಂದ್ರ ರಾಜ್ಯಸಭೆ ಮೆಂಬರ್ ಆದ್ರು. ಅನೇಕ ವಿಷಯಗಳನ್ನ ನಾವು ಉದಾಹರಣೆಗಳನ್ನ ಕೊಡಬಹುದು. ಹಾಗಾಗಿ ಇವೆಲ್ಲ ಕಂಡೀಷನ್ಸ್ ಎಲ್ಲಿ ಬರ್ತಾವ ಅಂತಂದ್ರ ಇದು ಮಂತ್ರಿ ಮಂಡಲ ಸದಸ್ಯರಾಗ್ಬೇಕು ಅಂತಂದ್ರ ಇವು ಕಂಡೀಷನ್ ಅದ. ಭಾರತದ ಪ್ರಜೆ ಆಗಿರ್ಬೇಕು, ಉನ್ನತ ಹುದ್ದೆಯಲ್ಲಿ ಇರಬಾರದು, 25 ವಯಸ್ಸಾಗಿರ್ಬೇಕು, ಯಾವುದಾದ್ರೂ ಸದನದ ಸದಸ್ಯತ್ವ ಪಡ್ಕೋಬೇಕು, ಅಥವಾ ಇಲ್ಲ ಅಂತಂದ್ರು ನೇಮಕ ಆದ 6 ತಿಂಗಳ ಒಳಗಾಗಿ ಯಾವುದಾದ್ರೂ ಒಂದು ಸದನದ ಸದಸ್ಯತ್ವ ಪಡ್ಕೋಬೇಕು. ಇನ್ನೊಂದ್ರಮ್ಮ ನಾಳೆ ನಾಡಿದ್ದು 100 ಕ್ವಶನ್ ತೆಗೆದಿನ ಇಲ್ಲಿ ತನಕ ಹೇಳೋದ್ರ ಮ್ಯಾಗ 100 ಕ್ವಶನ್ ಹೆಂಗ ಅಂತಂದ್ರ ಇವು ಮಾನಿ ಬಿಟ್ರಲ್ಲ ಹಂಗಲ್ಲ. ಅವು ಎಲ್ಲರೂ ಪಾಸ್ ಆಗ್ತಾರ ಅನ್ನೋದಕ್ಕಿಂತಲೂ ಕ್ವಾಲಿಟಿ ಇದ್ದವ್ರು ಪಾಸ್ ಆಗ್ತಾರೆ ಇನ್ನಿಲ್ಲೋ ಡೌಟ್ ಅದ. ನಾನು ಯಾಕಂತಂದ್ರೆ ಡೆಪ್ತ್ ನಾಲೆಜ್ ಸಲುವಾಗಿ ನಾವು ಓದುತ್ತೀವಿ. ನೀವು ಸಿಲೆಬಸ್ ಹೆಂಗ್ ಇಟ್ಟಿರಿ ಅಂತಂದ್ರೆ KS IAS ಲೆವೆಲ್ಗೆ. ಬಟ್ ಅಂತ ಆ ಮಾಡಲ್ದಾಗೆ ನಾವು ಓದೋಣ. ಯಾಕಂತಂದ್ರೆ ಇವ್ರ ಮ್ಯಾಗ ನಮಗೆ ಭರವಸೆ ಇಲ್ಲ. ಕೊಡೋದೊಂದು ಸಿಲೆಬಸ್ ಮತ್ತು ಕೇಳ್ತಕ್ಕಂಥ ರೀತಿ ಒಳಗೆ ಕೇಳ್ತಾರ. ಬಟ್ ನಾವು ಡೆಪ್ತ್ ಸ್ಟಡಿ ಮಾಡೋಣ. ನಮಗ್ ಡೌಟ್ ಅದಮ್ಮ. ಅದ್ರ ಕಲೆ ಮಾಡಲ್ ಬಿಟ್ಟು ಸಲಕ್ಕೆ ಮತ್ತೆ ಖರಾಬ್ ಆಗಿದೆ ಎಲ್ಲರೂ. ಯಾಕಂತಂದ್ರೆ ಹೆಂಗ್ ಓದ್ಬೇಕು ಅಂತ ನಾವು ಎಲ್ರು ಈಗ ಏನ್ ಮಾಡಿವಿ ಅಂತಂದ್ರೆ ಒಂದು ಕನ್ಸ್ಟ್ರಕ್ಟಿವ್ ಆಗಿ ಸ್ಟಡಿ ಮಾಡೋದತ್ತೀವಿ. 5-6 ಬುಕ್ಗಳು ಇಟ್ಕೊಂಡು ಬೇರೆ ಬೇರೆ ರೀತಿ ಆ ಬುಕ್ಕಿಗೆ ಆ ಸಿಲೆಬಸ್ಗೆ ಕ್ವಶನ್ ಪೇಪರ್ಗೆ ಸಂಬಂಧ ಇಲ್ಲ. ಹೆಂಗ ಅಂತಂದ್ರೆ 1 ಲೈನ್ ಸ್ಟೋರಿ. PAJ ಅವ್ರು ಯಾವ ಸಿದ್ಧಾಂತ ಹೇಳಿದ್ರು, ಥಾರೆಂಡೈಕ್ ಯಾವ ಸಿದ್ಧಾಂತ ಹೇಳಿದ್ರು, ಇದ್ರ ಮ್ಯಾಗ ಕ್ವಾಲಿಟಿ ಶಿಕ್ಷಕರಿಗೆ ಹೆಂಗ್ ಅಳಿತೀರಿ ಅಂತ. KM ಸುರೇಶ್ ಅವ್ರದ್ದು ನೋಡ್ರಿ ಕ್ಲಾಸ್ಗಳು. ಆ ಕ್ಲಾಸ್ ಕೇಳೋರು ಬಹಳ ಆದರ್ಶ ಶಿಕ್ಷಕರಾಗ್ಬೇಕು ನಾವು. ಅಂತ ಕ್ವಶನ್ಗಳು ಕೇಳ್ತಕ್ಕಂಥ ಪ್ರಯತ್ನ ಸರ್ಕಾರ ಮಾಡ್ಬೇಕು. ಬಟ್ ಯಾವ ದಿಶೆಯಲ್ಲಿ ಇದು ಫ್ರೇಮ್ ಮಾಡ್ಯಾರೋ ಗೊತ್ತಾಗ್ತಾ ಇಲ್ಲ. ನೋಡೋಣ ಮುಂದೆ ಬರ್ತಕ್ಕಂಥ ದಿನದಾಗ
ಚರ್ಚೆ ಮಾಡೋಣ. ಮುಗಿತ್ರಿ. ಸೆಕೆಂಡ್ ಇದು ಆದ ಬಳಿಕ ಏನು ಬರೀತಿದ್ವಿ? ಅಧಿಕಾರಾವಧಿ. ಅಧಿಕಾರಾವಧಿ ಸಾಮಾನ್ಯವಾಗಿ ಹೇಳ್ತೀವಿ ನಾವು, ಇಲ್ಲಿ ಸಂಸತ್ತಿನ ಸದಸ್ಯರಿಗೆ ಅಥವಾ ಮಂತ್ರಿ ಮಂಡಲದ ಸದಸ್ಯರ ಅಧಿಕಾರಾವಧಿ ಎಷ್ಟು ಅಂತಂದ್ರೆ 5 ವರ್ಷ. 5 ವರ್ಷ. ಹಾಗಾದ್ರ ಇಲ್ಲಿ 5 ವರ್ಷ ಇದ್ರೂ ಕೂಡ ಇನ್ನೊಂದು ರೂಲ್ಸ್ ಏನದ ಅಂತಂದ್ರ, ರಾಷ್ಟ್ರಪತಿಯ ವಿಶ್ವಾಸ ಇರುವವರೆಗೆ, ರಾಷ್ಟ್ರಪತಿ ವಿಶ್ವಾಸ ಇರುವವರೆಗೆ ಏನದ ಅಂತಂದ್ರೆ ಇವ್ರ ಅಧಿಕಾರದಲ್ಲಿ ಇರಬಹುದು. ಯಾರು? ಸಂಸತ್ತಿನ ಅಥವಾ ಮಂತ್ರಿ ಮಂಡಲದ ಸದಸ್ಯರು ಅಂತ ತಿಳ್ಕೊಂಡು. ಇಲ್ಲಿ ಮಧ್ಯದಲ್ಲಿ ಇವ್ರೇನಾದ್ರೂ ಅಸಮರ್ಥರಾದ್ರು, ಅವ್ರು ಕೊಟ್ಟಿರ್ತಕ್ಕಂತ ಹುದ್ದೆಯನ್ನ ನಿಭಾಯಿಸಲಿಕ್ಕೆ ಆಗ್ಲಿಲ್ಲ ಅಂತಂದ್ರ ಮಧ್ಯದಲ್ಲಿ ಪ್ರಧಾನಮಂತ್ರಿ ಏನ್ ಮಾಡ್ಬೋದು ಅಂತಂದ್ರೆ ಇವರ ರಾಜೀನಾಮೆಯನ್ನ ಕೇಳಬಹುದು. ಅಥವಾ ಇವ್ರೇನಾದ್ರೂ ಸಂವಿಧಾನ ಬಾಹಿರವಾಗಿ ಕೆಲಸ ಮಾಡಿದ್ರು ಅಂತಂದ್ರ ರಾಷ್ಟ್ರಪತಿಗಳು ಏನ್ ಮಾಡಬಹುದು ಅಂತಂದ್ರೆ ಇವ್ರಿಗೆ ಉಚ್ಚಾಟನೆ ಮಾಡಬಹುದು. ಈ ಎಲ್ಲಾ ವ್ಯವಸ್ಥೆ ಎಲ್ಲದ ಅಂತಂದ್ರೆ ಈ ಅಧಿಕಾರಾವಧಿಗಳ ನೋಡ್ತೀವಿ. ಒಟ್ಟಾರೆಯಾಗಿ ಇವರು ರಾಷ್ಟ್ರಪತಿ ವಿಶ್ವಾಸ ಇರುವವರೆಗೂ ಏನಾಗ್ತದ ಅಂತಂದ್ರೆ ಇವ್ರ ಅಧಿಕಾರದಲ್ಲಿ. ಹಾಗಾದ್ರೆ ಫಾರ್ಮಾಲಿಟೀಸ್ಗೆ ಏನ್ ಹೇಳ್ತೀವಿ ಅಂತಂದ್ರ ಇವ್ರ ಅಧಿಕಾರಾವಧಿ 5 ವರ್ಷ ತನ ಇರ್ತದ ಅಂತ ತಿಳ್ಕೊಂಡು ನಾವು ಇಲ್ಲಿ ನೋಡ್ತೀವಿ. ಇನ್ನು ಜೊತೆಗೆ ವೇತನ. ವೇತನ ಇವ್ರಿಗೆ ವೇತನ ಯಾರಿಗೆ ಕಂಪೇರ್ ಮಾಡ್ರ ಅಂತಂದ್ರೆ ಇವ್ರಿಗೆ ಕಂಪೇರ್ ಮಾಡ್ಯಾರ ಎಂಪಿಗಳಿಗೆ. ಲೋಕಸಭಾ ಸದಸ್ಯರ ವೇತನ ಇವರಿಗೆ ಭರಿಸಲಾಗುತ್ತದೆ ಅಥವಾ ಇವರಿಗೆ ನೀಡಲಾಗುತ್ತದೆ. ಯಾರಿಗೆ? ಲೋಕಸಭಾ ಸದಸ್ಯರ ವೇತನ ಎಷ್ಟದಲ್ಲ ಅಷ್ಟು ವೇತನ ಇವ್ರಿಗೆ ಇರ್ತದ. ಆದ್ರ ಒಂದೇನಂತಂದ್ರ ಇವರು ಯಾವ ದರ್ಜೆಯ ಸಂಸತ್ತಿನ ಅಥವಾ ಮಂತ್ರಿ ಮಂಡಲದ ಸದಸ್ಯರಾಗಿರ್ತಾರಲ್ಲ ಆ ದರ್ಜೆಯ ಎಲ್ಲಾ ಭತ್ಯೆಗಳು ಯಾರಿಗೆ ಅಪ್ಲೈ ಆಗ್ತವ ಅಂತಂದ್ರೆ ಇವ್ರಿಗೆ ಆಗ್ತವೆ. ಉದಾಹರಣೆ ಕ್ಯಾಬಿನೆಟ್ ದರ್ಜೆಯ ಸಚಿವರಿದ್ರು, ರಾಜ್ಯ ದರ್ಜೆಯ ಸಚಿವರಿದ್ರು, ಉಪಮಂತ್ರಿಗಳಿದ್ರು ಅಂತಂದ್ರ ಆಯಾ ಖಾತೆಗೆ ಅನುಗುಣವಾಗಿ ಏನಾಗ್ತದ ಅಂತಂದ್ರೆ ಇವ್ರಿಗೆ ಭತ್ಯೆಗಳು ಸಿಗ್ತಾವ ಅಂತ. ಆದ್ರ ಇವರು ಲೋಕಸಭಾ ಸದಸ್ಯರ ವೇತನವನ್ನು ಪಡ್ಕೋತಾರ. ಪ್ರೆಸೆಂಟ್ ಎಷ್ಟದ ಇವರಿಗೆ ಅಂತಂದ್ರ 1 ಲಕ್ಷ ರೂಪಾಯಿ ಅದ. ಎಷ್ಟದ? 1 ಲಕ್ಷ ರೂಪಾಯಿ ಇಲ್ಲಿ ಲೋಕಸಭಾ ಸದಸ್ಯರ ವೇತನ. ಇದೇ ವೇತನ ಯಾರಿಗೆ ಅಪ್ಲೈ ಆಗ್ತದ ಅಂತಂದ್ರ ಯೂನಿಯನ್ ಮಿನಿಸ್ಟರ್ಗಳಿಗೆ ಆಗ್ತದ ಅಥವಾ ಕೇಂದ್ರ ಮಂತ್ರಿ ಮಂಡಲದ ಸದಸ್ಯರಿಗೆ ಆಗ್ತದ ಅಂತ ತಿಳ್ಕೊಂಡು ನಾವು ನೋಡ್ಬೋದು. ಅದು ಅಲ್ಲದೆ ಇವ್ರಿಗೆ ಏನದ ಅಂತಂದ್ರ ಫ್ರೀ ಯಾವುದೇ ಆರೋಗ್ಯ ತಪಾಸಣೆ ಇರ್ಬೋದು, ಆಮೇಲೆ ರಿಚಾರ್ಜ್ ಇರ್ಬೋದು, ಬೇರೆ ಬೇರೆ ರೀತಿ ಎಲ್ಲವೂ ಕೂಡ ಯಾರಿಗೆ ಅಪ್ಲೈ ಆಗ್ತದ ಅಂತಂದ್ರ ಇವ್ರಿಗೆ ಆಗ್ತದೆ. ಇನ್ನು ಜೊತೆಗೆ ಇದು ಆದ ನಂತರ ಪ್ರಮಾಣ ವಚನ. ಪ್ರಮಾಣ ವಚನ ಯಾರು ಬೋಧಿಸ್ತಾರ್ರಿ ಇವರಿಗೆ? ರಾಷ್ಟ್ರಪತಿಗಳ ಸಮ್ಮುಖದಲ್ಲೇ ಇವರು ಪ್ರಮಾಣ ವಚನವನ್ನ ಸ್ವೀಕಾರ ಮಾಡ್ತಾರೆ. ಹಾಗಾದ್ರೆ ಪ್ರೈಮ್ ಮಿನಿಸ್ಟರ್ ಅವ್ರಿಗೆ ಯಾರು ಬೋಧನೆ ಮಾಡ್ತಾರ್ರಿ? ರಾಷ್ಟ್ರಪತಿನೇ ಮಾಡ್ತಾರ. ಪ್ರೈಮ್ ಮಿನಿಸ್ಟರ್ ಅವ್ರಿಗೂ ಇವರೇ ಮಾಡ್ತಾರ. ಇಲ್ಲಿ ಮಂತ್ರಿ ಆದವ್ರಿಗೂ ಕೂಡ ಯಾರು ಮಾಡ್ತಾರ ಅಂತಂದ್ರೆ ರಾಷ್ಟ್ರಪತಿಯವರೇ ಮಾಡ್ತಾರೆ. ಹಾಗಾದ್ರೆ ಇಲ್ಲಿ ಪ್ರಮಾಣ ವಚನ ಆದ ನಂತರ ಇವ್ರು ಏನಾದ್ರೂ ರಾಜೀನಾಮೆ ಕೊಡೋದಿತ್ತಂದ್ರೆ ಯಾರಿಗೆ ಕೊಡ್ತಾರ್ರಿ? ಮಂತ್ರಿ ಮಂಡಲದ ಸದಸ್ಯರು ಅಥವಾ ಕ್ಯಾಬಿನೆಟ್ ದರ್ಜೆಯ ಮಂತ್ರಿಗಳು ಅಥವಾ ಯೂನಿಯನ್ ಮಿನಿಸ್ಟರ್ಗಳು ಯಾರಿಗೆ ರಾಜೀನಾಮೆಯನ್ನ ಸಲ್ಲಿಸುತ್ತಾರೆ? ಯಾರಿಗೆ ಸಲ್ಲಿಸ್ತಾರೆ? ಇನ್ನೊಂದು ನಿಮಗ್ ಕನ್ಫ್ಯೂಸ್ ಏನದ ಅಂತಂದ್ರ ಮಂತ್ರಿ ಮಂಡಲದ ಸದಸ್ಯರು ಯಾರಿಗೆ ರಾಜೀನಾಮೆ ಕೊಡ್ತಾರ, ಲೋಕಸಭಾ ಸದಸ್ಯರು ಯಾರಿಗೆ ರಾಜೀನಾಮೆ ಕೊಡ್ತಾರೆ. ಇವು ಎರಡು ಕನ್ಫ್ಯೂಸ್ ಕ್ಲಿಯರ್ ಆಗ್ಬೇಕು. ಮಂತ್ರಿ ಮಂಡಲದ ಸದಸ್ಯರು ರಾಷ್ಟ್ರಪತಿಗೆ ರಾಜೀನಾಮೆ ನೀಡುತ್ತಾರೆ. ಲೋಕಸಭಾ ಸದಸ್ಯರು ಯಾರಿಗೆ ರಾಜೀನಾಮೆ ನೀಡ್ತಾರ ಅಂತಂದ್ರ ಯಾರಿಗೆ? ಸ್ಪೀಕರ್ ಅವ್ರಿಗೆ ನೀಡ್ತಾರೆ. ಯಾರಿಗೆ? ಲೋಕಸಭಾ ಸ್ಪೀಕರ್ ಅವ್ರಿಗೆ. ಬರೀ MP ಇದ್ರು ಅಂತಂದ್ರ, MP ಇದ್ದು ಮಂತ್ರಿ ಇದ್ರು ಅಂತಂದ್ರ ಯಾರಿಗೆ ನೀಡ್ತಾರೆ? ರಾಷ್ಟ್ರಪತಿಗೆ ನೀಡ್ತಾರೆ. ಹಾಗಾಗಿ ಯಾರ್ದಿಂದ ನೇಮಕ ಆಗಿರ್ತಾರ್ರಿ ಅವ್ರು? ರಾಷ್ಟ್ರಪತಿ. ಮಂತ್ರಿ ಮಂಡಲದ ಸದಸ್ಯರನ್ನ ಸಂವಿಧಾನಬದ್ಧವಾಗಿ ನೇಮಕ ಮಾಡುವಂತ ಅಧಿಕಾರ ರಾಷ್ಟ್ರಪತಿಗಲ್ಲ. ಆದ್ರೆ ಯಾರ ಸಲಹೆ ಮೇರೆಗೆ ಅಂತಂದ್ರ ಇವ್ರ ಸಲಹೆ, ಪ್ರಧಾನಮಂತ್ರಿಯ ಸಲಹೆ ಮೇರೆಗೆ ಏನ್ ಮಾಡ್ತಾರ ಅಂತಂದ್ರ ಇವರು ನೇಮಕವನ್ನ ಮಾಡ್ತಕ್ಕಂಥದ್ದು. ನೆಕ್ಸ್ಟ್ ಏನ್ ಬರ್ದೀವ್ರಿ? ಮಂತ್ರಿ ಮಂಡಲದ ವರ್ಗೀಕರಣ. ಇದು ಬಹಳ ಇಂಪಾರ್ಟೆಂಟ್. ಮಂತ್ರಿ ಮಂಡಲದ ವರ್ಗೀಕರಣ. ಮಂತ್ರಿ ಮಂಡಲದ ವರ್ಗೀಕರಣ. ಇಲ್ಲಿ ಸಾಮಾನ್ಯವಾಗಿ 3 ರೀತಿಯಾಗಿರುವಂತ ಮಂತ್ರಿಗಳನ್ನ ನಾವು ಗಮನಿಸ್ತೀವಿ. ಒಂದನೇದ್ದು ಕ್ಯಾಬಿನೆಟ್ ಮಂತ್ರಿಗಳು. ಕ್ಯಾಬಿನೆಟ್ ಮಂತ್ರಿಗಳು. ಎರಡನೇದ್ದು ರಾಜ್ಯ ಮಂತ್ರಿಗಳು. ರಾಜ್ಯ ಮಂತ್ರಿಗಳು. ಮೂರನೇದ್ದು ಉಪಮಂತ್ರಿಗಳು ಅಂತ ಹೇಳಿ. ಉಪಮಂತ್ರಿಗಳು ಇದು ಸಂವಿಧಾನದಾಗ ಅದ ರೀ, ಬಟ್ ಇವತ್ತಿಗೂ ಇದು ಚಾಲನೆಯಲ್ಲಿ ಇಲ್ಲ. ಯಾವುದು ಅಂತಂದ್ರ ಉಪಮಂತ್ರಿಗಳು.
ಇವ್ರಿಬ್ರೇ ಏನ್ ಮಾಡ್ತಾರ ಅಂತಂದ್ರ ಮಂತ್ರಿ ಮಂಡಲದಲ್ಲಿ ಅಧಿಕಾರವನ್ನ ಚಲಾವಣೆ ಮಾಡ್ತಕ್ಕಂಥದ್ದು. ಬಟ್ ಇವ್ರಿಗೂ ಕೂಡ ಕೊಡಬಹುದು ಅಂತಕ್ಕಂಥ ಏನದ ರೂಲ್ಸ್ ಅನ್ನ ಅದ. ಹಾಗಾಗಿ ಇಲ್ಲಿ ಕ್ಯಾಬಿನೆಟ್ ಮಂತ್ರಿಗಳು, ರಾಜ್ಯ ಮಂತ್ರಿಗಳು ಮತ್ತು ಉಪಮಂತ್ರಿಗಳು ಅಂತ ತಿಳ್ಕೊಂಡು ನೋಡ್ತೀವಿ. ಹಾಗಾದ್ರೆ ಇವ್ರಿಗೆ ವ್ಯತ್ಯಾಸ ಏನದ ಅನ್ನೋದು ಇಂಪಾರ್ಟೆಂಟ್. ಕ್ಯಾಬಿನೆಟ್ ದರ್ಜೆಯ ಮಂತ್ರಿಗಳಂತಂದ್ರ ಇವ್ರಿಗೆ ಉನ್ನತವಾಗಿರುವಂತಹ ಹುದ್ದೆಗಳೇ ಇರ್ತಾವ, ಉನ್ನತವಾದಂತಹ ಖಾತೆಗಳು. ಉದಾಹರಣೆ ಹೋಮ್ ಮಿನಿಸ್ಟರ್ ಆಗಿರ್ಬೋದು, ಆಮೇಲೆ ಡಿಫೆನ್ಸ್ ಮಿನಿಸ್ಟರ್ ಆಗಿರ್ಬೋದು, ಆರೋಗ್ಯ ಮಿನಿಸ್ಟರ್ ಆಗಿರ್ಬೋದು ಮತ್ತು ಫೈನಾನ್ಸ್ ಮಿನಿಸ್ಟರ್ ಆಗಿರ್ಬೋದು. ಇವೆಲ್ಲ ದೊಡ್ಡ ದೊಡ್ಡ ಖಾತೆಗಳನ್ನು ಹೊಂದಿರತಕ್ಕಂತಹ ಸಚಿವರಿಗೆ ಏನಂತ ಕರಿತೀವಿ ಅಂತಂದ್ರ ಕ್ಯಾಬಿನೆಟ್ ದರ್ಜೆಯ ಸಚಿವರು ಅಥವಾ ಕ್ಯಾಬಿನೆಟ್ ಮಂತ್ರಿಗಳು ಅಂತ ತಿಳ್ಕೊಂಡು ನಾವು ಕರಿತೀವಿ. ಇನ್ನು ಜೊತೆಗೆ ಪ್ರಧಾನ ಮಂತ್ರಿ ಕರೆಯುವಂತಹ ಸಭೆಗಳಲ್ಲಿ ಅಥವಾ ಸಚಿವ ಸಂಪುಟ ಸಭೆಯಲ್ಲಿ ಭಾಗವಹಿಸುವಂತ ಅಧಿಕಾರ ಯಾರಿಗದ ಅಂತಂದ್ರೆ ಇವರಿಗೆ ಅಧಿಕಾರ ಇದೆ. ಪ್ರಧಾನಮಂತ್ರಿ ಕರೆಯುವಂತ ಸಚಿವ ಸಂಪುಟದ ಸಭೆಗಳಲ್ಲಿ ಭಾಗವಹಿಸುವಂತ ಅಧಿಕಾರ ಯಾರಿಗಿದೆ ಅಂತಂದ್ರೆ ಕ್ಯಾಬಿನೆಟ್ ದರ್ಜೆಯ ಸಚಿವರುಗಳಿಗೆ. ಜೊತೆಗೆ ಸಭೆಗಳಲ್ಲಿ ಸರ್ಕಾರದ ನೀತಿಗಳ ಮತ್ತು ಯಾವುದೇ ಯೋಜನೆಗಳ ಕುರಿತು ಚರ್ಚೆ ಮಾಡುವಂತ ಅಧಿಕಾರನೂ ಕೂಡ ಯಾರಿಗದ ಅಂತಂದ್ರೆ ಇವರಿಗೆ. ಯಾರಿಗೆ? ಕ್ಯಾಬಿನೆಟ್ ದರ್ಜೆಯ ಮಂತ್ರಿ. ಒಂದನೇದ್ದು ಉನ್ನತವಾಗಿರುವಂತ ಖಾತೆ ಹೊಂದಿರ್ತಾರ. ಎರಡನೇದ್ದು ಸಭೆ ಸಮಾರಂಭಗಳಲ್ಲಿ ಕ್ಯಾಬಿನೆಟ್ ಸಭೆಯನ್ನು ಕರೀತಕ್ಕಂಥವ್ರು ಯಾರ್ರಿ? ಪ್ರಧಾನಮಂತ್ರಿ. ಲೋಕಸಭೆ ಅಧಿವೇಶನ ಕರೀತಕ್ಕಂಥವ್ರು ರಾಷ್ಟ್ರಪತಿ. ಅದು ಏನ ಬಂದಿಲ್ಲ, ಹೇಳ್ತೀನಿ ನಾ, ಸಂಸತ್ತಿನ ರಚನೆ ಮುಂದಿನ ಕ್ಲಾಸ್ದಾಗ ಹೇಳೋಣ. ಬಟ್ ಇಲ್ಲಿ ಸಚಿವ ಸಂಪುಟದ ಸಭೆ ಕರೀತಕ್ಕಂಥವ್ರು ಪ್ರಧಾನಮಂತ್ರಿ, ಅಧ್ಯಕ್ಷತೆ ವಹಿಸ್ಕೊಳ್ತಕ್ಕಂಥವ್ರು ಪ್ರಧಾನಮಂತ್ರಿ. ಹಾಗಾಗಿ ಇಲ್ಲಿ ಪ್ರಧಾನಮಂತ್ರಿಗಳು ಕರೀತಕ್ಕಂಥ ಸಭೆಗಳಲ್ಲಿ ಮುಕ್ತವಾಗಿ ಇವರು ಭಾಗವಹಿಸ್ತಾರ. ಜೊತೆಗೆ ಸಂಬಂಧಪಟ್ಟಿರ್ತಕ್ಕಂಥ ನೀತಿಗಳ ಅಥವಾ ಚರ್ಚೆಗಳಲ್ಲಿ ಭಾಗವಹಿಸ್ತಾರ. ಮತ್ತು ಯಾವುದೇ ರೀತಿಯಾಗಿರುವಂತ ಪ್ರಶ್ನೆ ಕೇಳುವಂತ ಅಧಿಕಾರ ಯಾರಿಗದ ಅಂತಂದ್ರೆ ಇವರಿಗೆ. ಯಾರಿಗ್ರಿ? ಕ್ಯಾಬಿನೆಟ್ ದರ್ಜೆಯ ಮಂತ್ರಿಗಳಿಗೆ. ಮತ್ತು ಅಪೋಸಿಷನ್ ಪಾರ್ಟಿದವ್ರು ಏನಾದ್ರೂ ಪ್ರಶ್ನೆ ಕೇಳಿದ್ರ ಅಂತಂದ್ರೆ ಆನ್ಸರ್ ಮಾಡುವಂತ ಅಧಿಕಾರ ಯಾರಿಗದ ಅಂತಂದ್ರೆ ಇವರಿಗೆ. ಕ್ಯಾಬಿನೆಟ್ ದರ್ಜೆಯ ಮಂತ್ರಿಗಳು ಅಥವಾ ಕ್ಯಾಬಿನೆಟ್ ಸಚಿವರು ಅಂತ ತಿಳ್ಕೊಂಡು ಕರಿತೀವಿ. ಇಷ್ಟೇನು ಅಂತಂದ್ರೆ ಇವ್ರಿಗೆ ಸಂಬಂಧಪಟ್ಟು ಯಾವುದೇ ಸರ್ಕಾರದ ನೀತಿ ಆಗಿರ್ಬೋದು ಮತ್ತು ಯಾವುದೇ ಸರ್ಕಾರದ ಚರ್ಚೆ ಆಗಿರ್ಬೋದು ಅದರಾಗ ಭಾಗವಹಿಸ್ತಕ್ಕಂಥ ಅಧಿಕಾರ ಯಾರಿಗದ ಅಂತಂದ್ರೆ ಕ್ಯಾಬಿನೆಟ್ ದರ್ಜೆಯ ಮಂತ್ರಿಗಳಿಗದ. ಬಟ್ ಇವನ್ನೇ ಇಟ್ಕೊಂಡು ನಾವು ಇವ್ರಿಗೆ ಕಂಪೇರ್ ಮಾಡಿದ್ವಿ ಅಂತಂದ್ರೆ ಯಾರಿಗೆ? ರಾಜ್ಯ ಮಂತ್ರಿಗಳಿಗೆ. ಇವರಿಗೆ ಯಾವುದೇ ರೀತಿಯಾಗಿರುವಂತ ಸ್ವತಂತ್ರ ಖಾತೆಗಳು ಇರುವುದಿಲ್ಲ. ಬಟ್ ಇವರಿಗೆ ಸಹಾಯಕರಾಗಿ ಇವ್ರು ಕೆಲಸ ಮಾಡ್ಬೇಕಷ್ಟೇ. ಯಾರಿಗೆ? ಕ್ಯಾಬಿನೆಟ್ ದರ್ಜೆಯ ಮಂತ್ರಿಗಳಿಗೆ ಸಹಾಯಕರಾಗಿ ಕೆಲಸ ಮಾಡುವಂತ ಅಧಿಕಾರ ಯಾರಿಗದ ಅಂತಂದ್ರೆ ಇವರಿಗೆ. ಯಾರಿಗೆ? ರಾಜ್ಯ ದರ್ಜೆ ಮಂತ್ರಿಗಳಿಗೆ. ಇನ್ನು ಜೊತೆಗೆ ಇಲ್ಲಿ ಪ್ರಧಾನಮಂತ್ರಿ ಕರೆಯುವಂತ ಸಭೆಗಳಿಗೆ ಇವ್ರು ಹಾಜರಾಗುವಂತಿಲ್ಲ. ಯಾರಿ? ರಾಜ್ಯ ಮಂತ್ರಿಗಳು. ಒಂದ್ ವೇಳೆ ಹಾಜರಾಗಬೇಕಾದ್ರೆ ಹೆಂಗ್ರಿ ಸರ್ ಅಂತಂದ್ರೆ ಪ್ರಧಾನಮಂತ್ರಿ ಪರ್ಮಿಷನ್ ಕೊಟ್ಟಿರ್ಬೇಕು. ಪ್ರಧಾನಮಂತ್ರಿ ಪರ್ಮಿಷನ್ ಅಡ್ವಾನ್ಸ್ ತಗೊಂಡು ಆ ಸಭೆಗಳಲ್ಲಿ ಏನ್ ಮಾಡ್ಬೋದು ಅಂತಂದ್ರೆ ಇವ್ರು ಭಾಗವಹಿಸಬಹುದು. ಬಟ್ ಯಾವುದೇ ಒಂದು ಪರ್ಮಿಷನ್ ಇರಲಾರ್ದೆ ಇಲ್ಲಿ ಭಾಗವಹಿಸುವಂತ ಅಧಿಕಾರ ಇಲ್ಲ. ಇನ್ನು ಸರ್ಕಾರದ ನೀತಿಗಳಾಗಿರ್ಬೋದು, ಯಾವುದೇ ಒಂದು ವಿಷಯದ ಬಗ್ಗೆ ಚರ್ಚೆ ಮಾಡುವಂತ ಅಧಿಕಾರ ಯಾರಿಗಿಲ್ಲ ಅಂತಂದ್ರೆ ಇವ್ರಿಗಿಲ್ಲ. ಯಾರಿಗಿಲ್ರಿ? ರಾಜ್ಯ ಮಂತ್ರಿಗಳಿಗೆ. ಇನ್ನು ಜೊತೆಗೆ ಉಪಮಂತ್ರಿಗಳು ಅಂತ ಬಂದಾಗ ಇವ್ರು ಇಬ್ಬರಿಗೆ ಸಹಾಯಕರಾಗಿ ಕೆಲಸ ಮಾಡೋರು ಯಾರು ಅಂತಂದ್ರೆ ಇವರಿಗೆ ಸಹಾಯಕರಾಗಿ ಕೆಲಸ ಮಾಡೋರು ಇವ್ರಿಬ್ರಿಗೆ ಸಹಾಯಕರಾಗಿ ಕೆಲಸ ಮಾಡೋರು ಉಪಮಂತ್ರಿಗಳು. ಇವರು ಕೂಡ ಯಾವುದೇ ಸಭೆಗಳಲ್ಲಿ ಭಾಗವಹಿಸುವಂತಿಲ್ಲ, ಯಾವುದೇ ನೀತಿ ನಿರ್ಧಾರಗಳಲ್ಲಿ ಚರ್ಚೆಗಳಲ್ಲಿ ಇವರು ಕೂಡ ಭಾಗವಹಿಸುವಂತಿಲ್ಲ, ಮಾತಾಡಂಗಿಲ್ಲ. ಯಾರ್ರಿ? ಇವ್ರು ಉಪಮಂತ್ರಿಗಳು. ಇಷ್ಟು ಕೂಡಿರ್ತಕ್ಕಂಥದ್ದು ಏನು ಅಂತಂದ್ರೆ ಮಂತ್ರಿ ಮಂಡಲ ಅಂತ ತಿಳ್ಕೊಂಡು ಕರಿತೀವಿ. ಇವು ಮೂರು ಜನರನ್ನ ಸೇರಿಸಿ ಏನಂತ ಕರಿತೀವಿ ಅಂತಂದ್ರೆ ಮಂತ್ರಿ ಮಂಡಲ ಅಂತ ತಿಳ್ಕೊಂಡು. ಏನಮ್ಮ? ಉಪಮಂತ್ರಿಗಳು ಅಂತಂದ್ರ ಈ ಕ್ಯಾಬಿನೆಟ್ ದರ್ಜೆಯ ಮಂತ್ರಿಗಳಿಗೂ ಮತ್ತು ರಾಜ್ಯ ದರ್ಜೆಯ ಮಂತ್ರಿಗಳಿಗೆ ಸಹಾಯಕರಾಗಿ ಕೆಲಸ ಮಾಡ್ತಕ್ಕಂಥವ್ರು ಉಪಮಂತ್ರಿಗಳು. ಇವರು ಪ್ರಧಾನಮಂತ್ರಿ ಕರೆಯುವಂತ ಯಾವುದೇ ಸಭೆಗಳಲ್ಲಿ ಭಾಗವಹಿಸುವಂತ ಅಧಿಕಾರ ಇಲ್ಲ ಮತ್ತು ಯಾವುದೇ ನೀತಿ ಮತ್ತು ಚರ್ಚೆಗಳಲ್ಲಿ ಕೂಡ ಇವರು ಭಾಗವಹಿಸುವಂತಿಲ್ಲ. ಯಾರು? ಉಪಮಂತ್ರಿಗಳು. ಈ ರೀತಿಯಾಗಿರುವಂತ ಮಂತ್ರಿ ಮಂಡಲದ ವರ್ಗೀಕರಣವನ್ನ ನಾವು ಗಮನಿಸ್ತೇವೆ. ನೆಕ್ಸ್ಟ್ ಏನಂದ್ರೆ ಇದನ್ನು ಬಹಳ ಇಂಪಾರ್ಟೆಂಟ್ ರೀ ಎಕ್ಸಾಮ್ ದೃಷ್ಟಿಯಿಂದ. ಮಂತ್ರಿ ಮಂಡಲದ ಗಾತ್ರ ಯಾರು ನಿರ್ಧಾರ ಮಾಡ್ತಾರ್ರಿ? ಮಂತ್ರಿ ಮಂಡಲದ ಗಾತ್ರ ಇದನ್ನ ಡಿಸೈಡ್ ಮಾಡುವಂತ ಅಧಿಕಾರ ಯಾರಿಗದ ಅಂತಂದ್ರೆ ಪ್ರಧಾನಮಂತ್ರಿಗೆ ಅದ. ಇದನ್ನ ನಿರ್ಧರಿಸತಕ್ಕಂತ ಅಧಿಕಾರ ಪ್ರಧಾನಮಂತ್ರಿಗಿದೆ. ಹಾಗಾದ್ರೆ ಮಂತ್ರಿ ಮಂಡಲದ ಗಾತ್ರವನ್ನ ಎಷ್ಟು ಇರ್ಬೇಕ್ರಿ? ಪ್ರೆಸೆಂಟ್ ಈಗ 15 ಮೀರುವಂತಿಲ್ಲ. ಇದು ಯಾವಾಗ ಮಾಡಿದ್ರು ಅಂತಂದ್ರ 2004ಕ್ಕ 91ನೇ ಸಂವಿಧಾನದ ತಿದ್ದುಪಡಿ
ಇದರ ಮುಖಾಂತರ ಇಲ್ಲಿ ಮಂತ್ರಿ ಮಂಡಲದ ಗಾತ್ರ ಎಷ್ಟಿರ್ಬೇಕು ಅಂತಂದ್ರೆ 15 ಇರ್ಬೇಕು. ಹಾಗಾಗಿ ಈಗ 543 ಜನ ಅದಾರ ಅಂತಂದ್ರ 81 ಜನ ಏನಿರ್ಬೇಕು ಅಂತಂದ್ರೆ ಮ್ಯಾಕ್ಸಿಮಮ್ ಮಂತ್ರಿ ಮಂಡಲದ ಸದಸ್ಯರ ಗಾತ್ರ ಹೊಂದಿರ್ತದೆ. ಅದಕ್ಕೆ ಟ್ಯಾಲಿ ಮಾಡಿದಾಗ ಈ 15%. ಯಾರನ್ನ ಒಳಗೊಂಡಂತೆ ಅಂತ ಕೇಳ್ತಾರ, ಪ್ರಧಾನ ಮಂತ್ರಿಯನ್ನ ಒಳಗೊಂಡಂತೆ, ಅವ್ರಿಗೆ ಬಿಟ್ಟಿಲ್ಲ. ಪ್ರಧಾನ ಮಂತ್ರಿಯನ್ನ ಒಳಗೊಂಡಂತೆ 15% ಮೀರುವಂತಿಲ್ಲ ಮಂತ್ರಿ ಮಂಡಲದ ಗಾತ್ರ. ಹಾಗಾದ್ರ ಕ್ಯಾಬಿನೆಟ್ ಮಿನಿಸ್ಟರ್ ಅಥವಾ ಇಲ್ಲಿ ಮಂತ್ರಿ ಮಂಡಲವನ್ನ ಯೂನಿಯನ್ ಮಿನಿಸ್ಟರ್ ಗಾತ್ರವನ್ನ ಡಿಸೈಡ್ ಮಾಡುವಂತ ಅಧಿಕಾರಿ ಯಾರಿಗದ ಅಂತಂದ್ರೆ ಒಟ್ಟಾರೆ ಪ್ರಧಾನ ಮಂತ್ರಿಗೆ. ಹಾಗಾಗಿ ಇಲ್ಲಿ 15% ಮೀರುವಂತಿಲ್ಲ. ಇದು 2004ರಿಂದ ಏನಾಯ್ತು ಅಂತಂದ್ರೆ ಇಂಪ್ಲಿಮೆಂಟ್ ಆಗಿರುವಂತದ್ದು ಅಂತ ತಿಳ್ಕೊಂಡು ನೋಡ್ತೀವಿ. ಇಷ್ಟು ಗೊತ್ತಿರಲಿ. ನೆಕ್ಸ್ಟ್ ಏನದಮ್ಮ, ಇದಕ್ಕೆ ರಿಲೇಟೆಡ್ ಆಗಿ ಇದನ್ನು ಕೂಡ ಬಹಳ ಇಂಪಾರ್ಟೆಂಟ್ ಅದ ರೀ. ಮಂತ್ರಿ ಮಂಡಲದ ಹೊಣೆಗಾರಿಕೆ. ಮಂತ್ರಿ ಮಂಡಲದ ಹೊಣೆಗಾರಿಕೆ, ರೆಸ್ಪಾನ್ಸಿಬಿಲಿಟಿ ಯಾರಿಗಿರ್ಬೇಕು, ಯಾಕಿರ್ಬೇಕು ಅನ್ನೋದ್ರ ಬಗ್ಗೆ ಇದು ಹೇಳ್ತಕ್ಕಂಥದ್ದು. ಇದು 543 ಪ್ರೆಸೆಂಟ್ MP ರಾಮಯ್ಯ ಅಂದ್ರೆ ಲೋಕಸಭಾ ಸದಸ್ಯರು. ಇವರಿಗೆ ನಾವು ಕಂಪೇರ್ ಮಾಡಿದೇವು ಅಂತಂದ್ರೆ 81 ಜನ ಇರಬೇಕು. ಇದ್ರ ಪರ್ಸೆಂಟೇಜ್ ಹಿಡಿದೇವು ಅಂತಂದ್ರೆ 15% ಹಿಡಿದಿವಿ ಅಂತ. ಹಾಗಾದ್ರೆ ಮಂತ್ರಿ ಮಂಡಲದ ಹೊಣೆಗಾರಿಕೆ ಅಂತಂದ್ರೆ ಇಂಡಿವಿಜುವಲ್ ರೆಸ್ಪಾನ್ಸಿಬಿಲಿಟಿ ಮತ್ತು ಕಲೆಕ್ಟಿವ್ ರೆಸ್ಪಾನ್ಸಿಬಿಲಿಟಿ ಅಂತ ಬರ್ತದೆ. ಇಲ್ಲಿ 2 ರೀತಿಯಾಗಿರುವಂತ ಹೊಣೆಗಾರಿಕೆಯನ್ನ ಈ ದೇಶದಲ್ಲಿ ಕಾಣ್ತೀವಿ. ಕಾರಣ ಏನು ಅಂತಂದ್ರ ಸಂಸದೀಯ ಮಾದರಿಯ ಸರ್ಕಾರ ಹೊಂದಿರುವ ಕಾರಣಕ್ಕಾಗಿ, ಇಲ್ಲಿ 2 ರೀತಿಯಾಗಿರುವಂತ ರೆಸ್ಪಾನ್ಸಿಬಿಲಿಟಿಯನ್ನ ಮಂತ್ರಿ ಮಂಡಲ ಹೊಂದಿರುತ್ತದೆ ಅಂತ. ಹಾಗಾದ್ರೆ ಇಂಡಿವಿಜುವಲ್ ರೆಸ್ಪಾನ್ಸಿಬಿಲಿಟಿ ಬಗ್ಗೆ ಹೇಳ್ತದ 75/2, ಇದು ಕಲೆಕ್ಟಿವ್ ರೆಸ್ಪಾನ್ಸಿಬಿಲಿಟಿ ಬಗ್ಗೆ 75/3 ಅಂತ. ವೈಯಕ್ತಿಕ ಹೊಣೆಗಾರಿಕೆ ಮತ್ತು ಸಾಮೂಹಿಕ ಹೊಣೆಗಾರಿಕೆ ಅಂತ. ಹಾಗಾದ್ರೆ ಮಂತ್ರಿ ಮಂಡಲ ವೈಯಕ್ತಿಕವಾಗಿ ಯಾರಿಗೆ ಹೊಣೆಗಾರ ಆಗಿರುತ್ತದೆ ಅಂತಂದ್ರೆ ರಾಷ್ಟ್ರಪತಿಗಳಿಗೆ. ಹಾಗಾದ್ರ ಮಂತ್ರಿ ಮಂಡಲ ಸಾಮೂಹಿಕವಾಗಿ ಯಾರಿಗೆ ಹೊಣೆಗಾರರಾಗಿರುತ್ತದೆ ಅಂತಂದ್ರೆ ಲೋಕಸಭೆಗೆ. ಎದಕ್ರಿ? ಲೋಕಸಭೆ. ಇದು ಬಹಳ ಇಂಪಾರ್ಟೆಂಟ್. ಇಲ್ಲಿ ಇಂಡಿವಿಜುವಲ್ ಆಗಿ 75/2 ಪ್ರಕಾರ ರಾಷ್ಟ್ರಪತಿಗಳಿಗೆ ಮಂತ್ರಿ ಮಂಡಲ ಹೊಣೆಗಾರ ಆಗಿರುತ್ತದೆ ಅಥವಾ ರೆಸ್ಪಾನ್ಸಿಬಿಲಿಟಿಯನ್ನ ಹೊಂದಿರುತ್ತದೆ. ಕಾರಣ ಏನ್ರಿ ಸರ್ ಹಿಂಗಂದ್ರೆ ಏನ್ರಿ ಅಂತ ತಿಳ್ಕೊಂಡು ಕೇಳಿದಾಗ, ಇಲ್ಲಿ ನಾವು ಪ್ರಾರಂಭದಲ್ಲಿ ನೋಡಿವಿ, ಮಂತ್ರಿಗಳು ಯಾರಾದರೂ ವೈಯಕ್ತಿಕವಾಗಿ ಕಾನೂನು ಬಾಹಿರವಾಗಿರುವಂತ ಸಂವಿಧಾನ ವೈಲೆನ್ಸ್ ಮಾಡಿ ಕೆಲಸ ಮಾಡಿದ್ರು ಅಂತಂದ್ರ ಒಬ್ಬ ಮಂತ್ರಿಯನ್ನ ತೆಗೆದು ಹಾಕ್ತಕ್ಕಂತ ಉಚ್ಚಾಟನೆ ಮಾಡುವಂತ ಅಧಿಕಾರ ಯಾರಿಗದ ಅಂತಂದ್ರೆ ರಾಷ್ಟ್ರಪತಿ. ಬಟ್ ಸಾಮೂಹಿಕವಾಗಿ ಮಾಡಲ್ಲ ಅವರು. ಹಾಗಾಗಿ ಒಬ್ಬ ಮಂತ್ರಿಗೂ ನೇಮಕ ಮಾಡ್ತಕ್ಕಂಥ ಅಧಿಕಾರ ಇವ್ರಿಗದ, ಒಬ್ಬ ಮಂತ್ರಿಗೂ ಕೂಡ ಪ್ರಧಾನ ಮಂತ್ರಿ ಸಲಹೆ ಮೇರೆಗೆ ತೆಗಿತಕ್ಕಂತ ಅಧಿಕಾರನೂ ಯಾರಿಗದ ಅಂತಂದ್ರ ರಾಷ್ಟ್ರಪತಿ. ಹಾಗಾದ್ರೆ ಇಂಡಿವಿಜುವಲ್ ರೆಸ್ಪಾನ್ಸಿಬಿಲಿಟಿ ಯಾರಿಗದ ಅಂತಂದ್ರ ರಾಷ್ಟ್ರಪತಿ, ಕೌನ್ಸಿಲ್ ಮಿನಿಸ್ಟರ್ಸ್ಗಳು. ಹಾಗಾದ್ರೆ ಕೌನ್ಸಿಲ್ ಮಿನಿಸ್ಟರ್ಸ್ಗಳು ಈ ಕಲೆಕ್ಟಿವ್ ರೆಸ್ಪಾನ್ಸಿಬಿಲಿಟಿ ಯಾರಿಗರ ಅಂತಂದ್ರೆ ಲೋಕಸಭೆಗೆ. ಯಾಕ್ರಿ ಸರ್ ರಾಜ್ಯಸಭೆಗೆ ಯಾಕೆ ಇರಬಾರ್ದು ಅಂತಂದ್ರ ಈ ಮಂತ್ರಿ ಮಂಡಲದ ಭವಿಷ್ಯ ಯಾರ ಮ್ಯಾಗ ನಿಂತದ ಅಂತಂದ್ರ ಲೋಕಸಭೆಯ ವಿಶ್ವಾಸದ ಮೇಲೆ ನಿಂತಿದೆ, ರಾಜ್ಯಸಭೆ ವಿಶ್ವಾಸದ ಮೇಗಲ್ಲ. ಹಾಗಾಗಿ ಈ ಲೋಕಸಭೆಗೆ ಮೆಚ್ಚುವಂತ ಕೆಲಸ ಯಾರು ಮಾಡ್ಬೇಕು ಅಂತಂದ್ರೆ ಮಂತ್ರಿ ಮಂಡಲ. ಲೋಕಸಭಾ ಸದಸ್ಯರು ಅಪ್ರಿಸಿಯೇಟ್ ಮಾಡ್ಬೇಕು ಅಂತ ಕೆಲಸವನ್ನ ಮಾಡಿದ್ರು ಅಂತಂದ್ರ ಇವ್ರು ಏನಾಗಿರ್ತಾರ ಅಂತಂದ್ರ ಮಂತ್ರಿ ಮಂಡಲ ಉಳಿತು. ಆ ಕಾರಣಕ್ಕಾಗಿ ಇವ್ರು ಏನಾದ್ರೂ ಮಂತ್ರಿ ಮಂಡಲ ಕೆಲಸ ಕರೆಕ್ಟ್ ಮಾಡ್ಲಿಲ್ಲ ಅಂತಂದ್ರ ಈ ಲೋಕಸಭೆ ಇವ್ರ ವಿರುದ್ಧ ಅವಿಶ್ವಾಸ ಗೊತ್ತುವಳಿಯನ್ನ ಮಂಡನೆ ಮಾಡಬಹುದು. ಯಾರ ವಿರುದ್ಧವಾಗಿ ಅಂತಂದ್ರೆ ಮಂತ್ರಿ ಮಂಡಲದ ವಿರುದ್ಧವಾಗಿ. ಮಂತ್ರಿ ಮಂಡಲದ ವಿರುದ್ಧವಾಗಿ ಅವಿಶ್ವಾಸ ಗೊತ್ತುವಳಿಯನ್ನ ಮಂಡನೆ ಮಾಡುವಂತ ಅಧಿಕಾರ ಯಾರಿಗದ ಅಂತಂದ್ರೆ ಲೋಕಸಭೆಗೆ ಮಾತ್ರ, ರಾಜ್ಯಸಭೆಗಿಲ್ಲ. ಆ ಕಾರಣಕ್ಕಾಗಿ ಕಲೆಕ್ಟಿವ್ ರೆಸ್ಪಾನ್ಸಿಬಿಲಿಟಿ ಯಾರಿಗೆ ಅಂತಂದ್ರೆ ಲೋಕಸಭೆ. ಒಮ್ಮೆ ಮುಳುಗ್ತಾರ, ಒಮ್ಮೆ ತೇಲ್ತಾರ ಅಂತ ಹೇಳ್ತಾರಲ್ಲ. ಹಾಗಾಗಿ ಈ ಲೋಕಸಭೆ ಮನಸ್ಸು ಮಾಡ್ತು ಅಂತಂದ್ರೆ ಎಲ್ಲಾ ಮಂತ್ರಿಗಳಿಗೆ ಮುಳುಗಿಸ್ಬಹುದು, ಎಲ್ಲಾ ಮಂತ್ರಿಗಳಿಗೆ ತೇಲಿಸಬಹುದು. ಆ ಕಾರಣಕ್ಕಾಗಿ ಇವರು ಕಲೆಕ್ಟಿವ್ ರೆಸ್ಪಾನ್ಸಿಬಿಲಿಟಿ ಲೋಕಸಭೆಗೆ, ಇಂಡಿವಿಜುವಲ್ ರೆಸ್ಪಾನ್ಸಿಬಿಲಿಟಿ ರಾಷ್ಟ್ರಪತಿ. ಇಲ್ಲೊಂದು ಪ್ರಶ್ನೆ ಕೇಳ್ತಾರ ಸರ್, ಹೆಂಗ ಅಂತಂದ್ರ ಲೋಕಸಭೆ ಅವಿಶ್ವಾಸ ಗೊತ್ತುವಳಿಯನ್ನ ಮಂಡನೆ ಮಾಡಿದ ತಕ್ಷಣ ಒಂದ್ ವೇಳೆ ಮಂತ್ರಿ ಮಂಡಲದೊಳಗ ರಾಜ್ಯಸಭೆಯಿಂದ ಸದಸ್ಯನಾದಂತ ವ್ಯಕ್ತಿ ಮಂತ್ರಿಯಾಗಿದ್ದರೆ ಅವ ರಾಜೀನಾಮೆ ಕೊಡ್ಬೇಕೇನಿಲ್ಲ ಅಂತ ಕೇಳ್ತಾರೆ. ಯಾಕಂತಂದ್ರ ಇಲ್ಲಿ ಲೋಕಸಭೆ ಅವಿಶ್ವಾಸ ಗೊತ್ತುವಳಿ ಇವ್ರ ವಿರುದ್ಧ ಮಂಡನೆ ಮಾಡ್ಯಾರ. ಹಾಗಾದ್ರೆ ರಾಜೀನಾಮೆ ಕೊಡ್ಬೇಕು. ಆದ್ರೆ ಒಬ್ಬ ಮಂತ್ರಿ ಯಾವ ಸದನದಿಂದ ಬಂದನ ಅಂತಂದ್ರ ರಾಜ್ಯಸಭೆ.
ಹಾಗಾದ್ರ ಆ ವ್ಯಕ್ತಿ ರಾಜೀನಾಮೆ ಕೊಡ್ಬೇಕು ಇಲ್ಲೋ ಮಂತ್ರಿಗಿರಿಗೆ ಅಂತ? ಕೊಡ್ಬಹುದೇನಿಲ್ರಿ? ಏನ್ ಕೊಡ್ತಾನೇನಿಲ್ಲ? ಕೊಡಬೇಕೇ. ಅವ್ರು ಯಾವುದೇ ಸದನದಿಂದ ಬಂದಿರ್ಲಿ, ಒಟ್ಟಾರೆ ಇಲ್ಲಿ ಬಂದ ಬಳಿಕ ಏನಾಗ್ತದ ಅಂತಂದ್ರೆ ಅವ್ರ ಮಂತ್ರಿ ಮಂಡಲದ ಎಲ್ಲಾ ರೂಲ್ಸ್ ಗಳು ಅಪ್ಲೈ ಆಗ್ತಾವ. ಆ ಕಾರಣಕ್ಕಾಗಿ ನಮಗ್ ಕನ್ಫ್ಯೂಸ್ ಮಾಡೋ ಸಲುವಾಗಿ ಏನ್ ಮಾಡ್ತಾರ ಅಂತಂದ್ರ, ಲೋಕಸಭೆ ಮಂತ್ರಿ ಮಂಡಲದ ವಿರುದ್ಧ ಅವಿಶ್ವಾಸ ಗೊತ್ತುವಳಿಯನ್ನ ಮಂಡನೆ ಮಾಡಿದಾಗ ಅಲ್ಲಿ ಒಬ್ಬ ಯಾರಾದ್ರೂ ರಾಜ್ಯಸಭೆ ಮೆಂಬರ್ ಮಂತ್ರಿ ಆಗಿದ್ನು ಅಂತಂದ್ರ ಆತನು ಏನ್ ಮಾಡ್ಬೇಕು ಅಂತಂದ್ರ ರಾಜೀನಾಮೆ ಕೊಡ್ಲೇಬೇಕು. ಇದು ಏನದ ಅಂತಂದ್ರ ಇಲ್ಲಿ ರೂಲ್ಸ್ ಅದ ಅಂತ ತಿಳ್ಕೊಂಡು ನಾವು ನೋಡ್ಬಹುದು. ಇನ್ನೊಂದು ರೀತಿ ಪ್ರಶ್ನೆ ಹ್ಯಾಂಗ್ ಕೇಳ್ಬಹುದು ಅಂತಂದ್ರ, ರಾಜ್ಯಸಭೆಯ ಸದಸ್ಯ ಇರ್ತಾನ, ಮಂತ್ರಿ ಆಗಿರ್ತಾನ, ಅಥವಾ ಲೋಕಸಭಾ ಸದಸ್ಯ ಇರ್ತಾನ, ಮಂತ್ರಿ ಆಗಿರ್ತಾನ. ಹಾಗಾದ್ರೆ ಮಂತ್ರಿ ಆಗಿರುವಂತ ಒಬ್ಬ ವ್ಯಕ್ತಿ ಎರಡೂ ಸದನದಲ್ಲಿ ಭಾಗವಹಿಸಬಹುದೋ ಇಲ್ಲೋ, ಅಥವಾ ಎರಡೂ ಸದನದಲ್ಲಿ ನಡೀತಕ್ಕಂಥ ಚರ್ಚೆಗಳಲ್ಲಿ, ಅಧಿವೇಶನಗಳಲ್ಲಿ ಭಾಗವಹಿಸ್ತಾನೋ ಅಥವಾ ಇಲ್ಲೋ, ಅಥವಾ ತನ್ನ ಮನೆಯಲ್ಲಿ ಮಾತ್ರ ಭಾಗವಹಿಸ್ಬೇಕು? ಇಲ್ಲಿ ಯಾವುದೇ ಸದನದಿಂದ ಮಂತ್ರಿ ಆಗಲ್ಲ, ಬಟ್ ಎರಡೂ ಹೌಸ್ದೊಳಗೆ ಏನ್ ಮಾಡ್ಬೋದು ಅಂತಂದ್ರ ಆತ ಭಾಗವಹಿಸಬಹುದು. ಬಟ್ ರೂಲ್ ಏನದ, ಕಂಡೀಷನ್ ಏನದ ಅಂತಂದ್ರ, ತಾ ಯಾವ ಸದನದ ಸದಸ್ಯ ಅದನ್ನಲ್ಲ ಅಲ್ಲಿ ಮಾತ್ರ ಓಟ್ ಹಾಕ್ಬೇಕು. ಆದ್ರೆ ಎಲ್ಲಿ ಸದಸ್ಯ ಇರ್ತಾನಲ್ಲ ಆ ಹೌಸ್ನೇ ಓಟ್ ಹಾಕ್ಬೇಕು. ಬಟ್ ಬ್ಯಾರೆ ಹೌಸ್ನೇ ಓಟ್ ಹಾಕ ಅಧಿಕಾರ ಅವನಿಗೆ ಇರಲ್ಲ. ಬಟ್ ಭಾಗವಹಿಸಬಹುದು, ಚರ್ಚೆ ಒಳಗ ಪಾಲ್ಗೊಳ್ಬಹುದು, ಪ್ರಶ್ನೆ ಕೇಳಬಹುದು. ಆದ್ರ ಅಲ್ಲಿ ಯಾವುದೇ ಸಂದರ್ಭದಲ್ಲಿ ಮಸೂದೆ ಮೇಲೆ ಓಟ್ ಹಾಕುವಂತ ಅಧಿಕಾರ ಯಾರಿಗಿರಲ್ಲ ಅಂತಂದ್ರ ಆ ಸದಸ್ಯನಿಗಿರಲ್ಲ. ಇವೆರಡೂ ನಿಮಗೆ ನೆನಪಿರ್ಲಿ. ಇಲ್ಲಿ ಲೋಕಸಭೆ ಅವಿಶ್ವಾಸದ ಸಂದರ್ಭದಲ್ಲಿ ಮತ್ತು ಎರಡೂ ಹೌಸ್ಗಳಲ್ಲಿ ಮಂತ್ರಿ ಆಗಿರ್ತಕ್ಕಂಥವನು ಅಲ್ಲಿ ಭಾಗವಹಿಸಬಹುದು. ಆದ್ರೆ ಯಾವ ಸದನದ ಸದಸ್ಯ ಇರ್ತಾನಲ್ಲ ಆ ಹೌಸ್ನ್ಯಾಗ ಮಾತ್ರ ಅವ ಓಟ್ ಹಾಕ್ಬೇಕು. ಇದು ಏನದ ಅಂತಂದ್ರ ಕಂಡೀಷನ್ ಇರ್ತಕ್ಕಂಥದ್ದು. ಇದು ಮಂತ್ರಿ ಮಂಡಲಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ವಿಷಯ. ಇದು ಹೊಣೆಗಾರಿಕೆ ಮತ್ತು ನೆನ್ಪಿಲ್ರಿ, ಇದ್ರ ಮ್ಯಾಗ ಹೇಳಿಕೆ ರೂಪದ ಪ್ರಶ್ನೆ ಬರ್ತಕ್ಕಂಥ ಗ್ಯಾರಂಟಿ ಅದ. ಹಾಗಾಗಿ 75/2 75/3 ಅಂತಕ್ಕಂಥದ್ದು ಏನ್ ಹೇಳ್ತದ ನಾವು ನೆನ್ಪಿಟ್ಕೊಳ್ಳ. ನೆಕ್ಸ್ಟ್ ಏನದರಿ, ಮಂತ್ರಿ ಮಂಡಲದ ಅಧಿಕಾರ ಮತ್ತು ಕಾರ್ಯಗಳು. ಮಂತ್ರಿ ಮಂಡಲದ ಅಧಿಕಾರ ಮತ್ತು ಕಾರ್ಯಗಳು. ಇನ್ನೊಂದು ನೆನಪಿರ್ಲಿ ನಿಮಗೆ, ಸ್ವಲ್ಪ ಡೆಪ್ತ್ ಹೋದ್ರಿ ಅಂತಂದ್ರ, ಕೇಂದ್ರ ಮಂತ್ರಿ ಮಂಡಲದ ಎಲ್ಲಾ ನಿರ್ಧಾರಗಳಿಗೆ ಸದಸ್ಯರಾಗಿರ್ತಕ್ಕಂಥವ್ರು ಬದ್ಧರಾಗಿರಲೇಬೇಕು. ಕೇಂದ್ರ ಮಂತ್ರಿ ಮಂಡಲ ಏನ್ ಡಿಸ್ಕಷನ್ ಮಾಡ್ತದಲ್ರಿ ಅದು ಎಲ್ಲದಕ್ಕ ಇವ್ರು ಎಸ್ ಅನಿಬೇಕೆ. ಇಲ್ಲಿಕ್ ನೋ ಅಂತಂದ್ರೆ ತೆಗೆದು ಹೋಗ್ತಾರ. ಇದು ಏನು ಅಂತಂದ್ರೆ ನಮ್ಮದು ಪಾರ್ಲಿಮೆಂಟರಿ ಡೆಮಾಕ್ರಸಿದು ಡ್ಯೂಟಿ ಅಂತ ಅನ್ಬಹುದು ನಾವು. ಹಾಗಾಗಿ ಇಂಥ ತೆಗೆದು ಒಕ್ಕಟ್ಟಿರ್ತಕ್ಕಂಥ ಅಥವಾ ರಾಜೀನಾಮೆ ಕೊಟ್ಟು ಹೊರ ಹೋಗಿರ್ತಕ್ಕಂಥ ವ್ಯಕ್ತಿಗಳು ಬಹಳಷ್ಟು ಅದ. ಯಾಕಂತಂದ್ರ ಅವ್ರು ಮಂತ್ರಿ ಮಂಡಲದಾಗಿದ್ರು, ಆ ಮಂತ್ರಿ ಮಂಡಲ ತಗೊಳ್ತಕ್ಕಂಥ ನಿರ್ಧಾರಗಳು ಇವ್ರಿಗೆ ಇಷ್ಟ ಇರ್ಲಿಲ್ಲ ಮಂತ್ರಿಗಳಿಗೆ. ಹಂಗಾಗಿ ರಾಜೀನಾಮೆ ಕೊಟ್ಟಿರ್ತಕ್ಕಂಥವ್ರು ಎಕ್ಸಾಂಪಲ್ ನಿಮ್ಗೆ ಹೇಳ್ಬೇಕು ಅಂತಂದ್ರ 1953 ಒಳಗ ನೆಹರು ಸಂಪುಟದೊಳಗ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಇದ್ರು. ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಇವರು ಹಿಂದೂ ಕೋಡ್ ಬಿಲ್ ಸಲುವಾಗಿ ಇದರ ವಿವಾದಕ್ಕಾಗಿ ಇದು ಜಾರಿ ಆಗ್ಲಿಲ್ಲ. ಹಾಗಾಗಿ ಅವ್ರು ಏನ್ ಮಾಡಿದ್ರು ಅಂತಂದ್ರೆ ನಾವು ನಿಮ್ ಸಚಿವ ಸಂಪುಟದಾಗ ಇರಲ್ಲ ಅಂತ ರಾಜೀನಾಮೆ ಕೊಟ್ಟು ಹೊರಗೆ ಬಂದ್ರು. ಅಂದ್ರ ಇಲ್ಲಿ ಏನ್ ಹೇಳ್ತದದು ಅಂತಂದ್ರ ಮಂತ್ರಿ ಮಂಡಲ ತಗೊಳ್ತಕ್ಕಂಥ ನಿರ್ಧಾರಗಳಿಗೆ ಎಲ್ಲಾ ಮಂತ್ರಿಗಳು ಬದ್ಧರಾಗಿರ್ಲೇಬೇಕು. ಜೊತೆಗೆ ಇನ್ನೊಬ್ರು ಯಾರು ಅಂತಂದ್ರ ಎ.ಓ. ದೇಶ್ಮುಖ್ ಅಂತ ಹೇಳಿ ಇವ್ರು ಏನ್ ಮಾಡ್ತಾರ ಅಂತಂದ್ರ ರಾಜ್ಯ ಪುನರ್ವಿಂಗಡನಾ ಆಯೋಗದ ಸಲುವಾಗಿ ಅಥವಾ ಭಾಷಾವಾರು ರಾಜ್ಯಗಳ ರಚನೆಗಾಗಿ ಒಂದು ವಿವಾದ ಸೃಷ್ಟಿ ಆಗ್ತದೆ. ಆ ಸಂದರ್ಭದಲ್ಲಿ ಇವರು ಕೂಡ ತಮ್ಮ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟು ಹೊರಗೆ ಬಂದಿರ್ತಕ್ಕಂಥ. ಮತ್ತು ಆರಿಫ್ ಮಹಮ್ಮದ್ ಇವರು ಕೂಡ ಏನ್ ಮಾಡ್ತಾರ ಅಂತಂದ್ರೆ ಮಂತ್ರಿ ಇರ್ತಾರ. ಬಟ್ ಮುಸ್ಲಿಂ ಮಹಿಳೆಯರ ವಿಚ್ಛೇದನಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ವಿಷಯವನ್ನ ವಿರೋಧಿಸಿ ಇವರು ಏನ್ ಮಾಡ್ತಾರ ಅಂತಂದ್ರೆ ರಾಜೀನಾಮೆ ಕೊಟ್ಟು ಹೊರಗೆ ಬಂದಿರ್ತಕ್ಕಂಥ. ಬಟ್ ಇವರೆಲ್ಲರೂ ಕೂಡ ಎದುರ ಸಲುವಾಗಿ ಅಂತಂದ್ರ ಅಲ್ಲಿ ಮಂತ್ರಿ ಮಂಡಲ ತಗೊಳ್ತಕ್ಕಂಥ ನಿರ್ಧಾರಗಳನ್ನ ಇವರು ತಿರಸ್ಕಾರ ಮಾಡಿದ್ರು. ಆ ಕಾರಣಕ್ಕಾಗಿ ಇವರು ಏನ್ ಮಾಡಿದ್ರು ಅಂತಂದ್ರೆ ರಾಜೀನಾಮೆಯನ್ನು ಕೊಟ್ಟು ಹೊರಗೆ ಬಂದ್ರು. ಇಲ್ಲಿ ಇದರ ಅರ್ಥ ಏನು ಅಂತಂದ್ರೆ ಮಂತ್ರಿ ಮಂಡಲ ತಗೊಳ್ತಕ್ಕಂಥ ನಿರ್ಧಾರ ಅಲ್ಟಿಮೇಟ್. ಅದು ಇವ್ರಿಗೆ ಸರಿ ಅನಿಸ್ತದೋ ತಪ್ಪು ಅನಿಸ್ತದೋ ಗೊತ್ತಿಲ್ಲ. ಬಟ್ ಮಂತ್ರಿ ಮಂಡಲ ಡಿಸೈಡ್ ಮಾಡ್ಕೋ ಅಂತಂದ್ರೆ ಅವರು ಬದ್ಧರಾಗಿರ್ಲೇಬೇಕು. ಫಸ್ಟ್ ಏನು ಅಂತಂದ್ರೆ ಶಾಸನೀಯ ಅಧಿಕಾರಗಳು.
ಲೆಜಿಸ್ಲೇಟಿವ್ ಪವರ್ಸ್ ಅಂತ ತಿಳ್ಕೊಂಡು ನೋಡ್ತೀವಿ. ಈ ಶಾಸನೀಯ ಅಧಿಕಾರಗಳಂತ ಬಂದಾಗ ದೇಶದಲ್ಲಿ ಶಾಸನಗಳನ್ನ ರೂಪಿಸುವ ಅಧಿಕಾರ ಯಾರಿಗಿದೆ ಅಂತಂದ್ರ ಮಂತ್ರಿಮಂಡಲಕ್ಕಿದೆ. ಶಾಸನ ತಯಾರಿಸುವಂತ ಅಧಿಕಾರ ಯಾರಿಗದ ಅಂತಂದ್ರ ಇವರಿಗೆ, ಯಾರಿಗೆ? ಮಂತ್ರಿಮಂಡಲ. ಇನ್ನು ಜೊತೆಗೆ ಯಾವುದೇ ಒಂದು ಶಾಸನಕ್ಕೆ ಸಂಬಂಧಪಟ್ಟ ಮಸೂದೆ ಇರ್ತದಲ್ಲ, ಆ ಮಸೂದೆಯನ್ನ ಸಂಸತ್ತಿನಲ್ಲಿ ಮಂಡಿಸಿ ಎರಡೂ ಸದನಗಳಿಂದ ಒಪ್ಪಿಗೆ ಪಡೆದುಕೊಳ್ಳುವಂತ ಅಧಿಕಾರನು ಇವರಿಗೆ ಇದೆ. ಯಾವುದೇ ಒಂದು ವಿಷಯಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಮಸೂದೆಯನ್ನ ತಯಾರು ಮಾಡ್ತಾರ, ಆ ತಯಾರು ಮಾಡಿದಂತ ಮಸೂದೆ ಸಂಸತ್ತಿನೊಳಗೆ ಮಂಡಿಸಿ ಅದಕ್ಕೆ ಎರಡೂ ಸದನಗಳಿಂದ ಒಪ್ಪಿಗೆ ಪಡ್ಕೊಳ್ತಕ್ಕಂಥ ಅಧಿಕಾರನು ಕೂಡ ಯಾರಿಗದ ಅಂತಂದ್ರ ಈ ಮಂತ್ರಿಮಂಡಲ ಮಾಡ್ತದೆ. ಯಾವ್ದು ಮಾಡ್ತದ್ರಿ? ಮಂತ್ರಿಮಂಡಲ ಮಾಡ್ತದೆ. ಹಾಗಾಗಿ ಶಾಸನ ರೂಪಿಸ್ತಕ್ಕಂಥದ್ದು ಅಥವಾ ಮಸೂದೆಯನ್ನ ಸಂಸತ್ತಿನಲ್ಲಿ ಏನ್ ಮಾಡ್ತಾರ ಅಂತಂದ್ರ ಮಂಡಿಸ್ತಾರ, ಎರಡೂ ಸದನದಿಂದ ಏನ್ ಮಾಡ್ತಾರ ಅಂತಂದ್ರ ಒಪ್ಪಿಗೆಯನ್ನ ತಗೊಳ್ತಕ್ಕಂಥ ಅಧಿಕಾರ. ಇನ್ನು ಜೊತೆಗೆ ಮಂತ್ರಿಗಳು ತಮ್ಮ ಇಲಾಖೆಗೆ ಸಂಬಂಧಪಟ್ಟ ವರದಿಯ ಮೇಲೆ ಸಂಸತ್ತಿನಲ್ಲಿ ಚರ್ಚಿಸುವಂತ ಅಧಿಕಾರ ಇದೆ. ತಮ್ಮ ರಿಲೇಟೆಡ್ ಆಗಿರುವಂತ ಕನ್ಸರ್ಟ್ ಇಲಾಖೆಗೆ ಏನಾದ್ರೂ ರಿಪೋರ್ಟ್ ಇತ್ತು ಅಂತಂದ್ರ ಅದ್ರ ಮೇಲೆ ಡಿಸ್ಕಷನ್ ಮಾಡುವಂತ ಅಧಿಕಾರ ಯಾರಿಗದ ಅಂತಂದ್ರೆ ಮಂತ್ರಿಮಂಡಲಕ್ಕದ. ಯಾರಿಗದರಿ? ಮಂತ್ರಿಮಂಡಲ. ಹಾಗಾಗಿ ಈ ಶಾಸನಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಬಹುತೇಕ ಎಲ್ಲ ಅಧಿಕಾರಗಳು ಯಾರಿಗವ ಅಂತಂದ್ರ ಈ ಮಂತ್ರಿಮಂಡಲದ ಮೇಲೆ ನಿರ್ಧಾರ ಆಗಿರುವಂತದ್ದು. ಹಾಗಾಗಿ ರೂಪಿಸ್ತಕ್ಕಂಥದ್ದು, ಅವುಗಳಿಗೆ ಒಪ್ಪಿಗೆ ತಗೊಳ್ತಕ್ಕಂಥದ್ದು ಮತ್ತು ಇಲಾಖೆಗಳ ಮೇಲೆ ವರದಿ ಮೇಲೆ ಚರ್ಚೆ ಮಾಡ್ತಕ್ಕಂಥ ಅಧಿಕಾರನು ಯಾರಿಗದ ಅಂತಂದ್ರ ಈ ಮಂತ್ರಿಮಂಡಲಕ್ಕೆ ಇರ್ತದ ಅಂತ. ಇಷ್ಟು ಏನು ಅಂತಂದ್ರ ಈ ಮಂತ್ರಿಮಂಡಲಕ್ಕೆ ಸಂಬಂಧಪಟ್ಟಿರ್ತಕ್ಕಂಥದ್ದು. ಇನ್ನ ಇದು ಆದ ನಂತರ ಕಾರ್ಯಾಂಗೀಯ ಅಧಿಕಾರಗಳು ಅಂತ ಹೇಳಿ. ಕಾರ್ಯಾಂಗೀಯ ಅಧಿಕಾರಗಳು ಕಾರ್ಯನಿರ್ವಾಹಕ ಅಧಿಕಾರಿ ಯಾರಿ ನಮ್ಮ ದೇಶದಾಗ? ಕಾರ್ಯಾಂಗೀಯ ಅಧಿಕಾರಗಳು. ಕಾರ್ಯನಿರ್ವಾಹಕ ಅಧಿಕಾರಿ ಅಂತ ಯಾರಿಗೆ ಕರಿತೀವಿ? ಸಂಸತ್ತಿನ ಅಥವಾ ಕಾರ್ಯಾಂಗದ ಕಾರ್ಯನಿರ್ವಾಹಕ ಅಧಿಕಾರಿ ಯಾರಿಗೆ ಕರಿತೀವ್ರಿ? ರಾಷ್ಟ್ರಪತಿ ಕರಿತೀವಿ. ಯಾರಿಗೆ? ರಾಷ್ಟ್ರಪತಿಗಳಿಗೆ. ಭಾರತ ಸಂಸದೀಯ ಸರ್ಕಾರ ಹೊಂದಿರುವ ಕಾರಣಕ್ಕಾಗಿ ಕಾರ್ಯನಿರ್ವಾಹಕ ಅಧಿಕಾರ ವ್ಯಾಪ್ತಿ ಎಲ್ಲನೂ ಕೂಡ ಯಾರ ಹೆಸರು ಮ್ಯಾಗ ಇರ್ತದ ಅಂತಂದ್ರೆ ರಾಷ್ಟ್ರಪತಿ ಹೆಸರು ಮ್ಯಾಗ. ನೀವು ಒಂದ್ ತಿಳ್ಕೊಡ್ರಿ ಅಮ್ಮ, ಐಸಿ ಓದ್ತಕ್ಕಂಥ ಸಂದರ್ಭದಾಗ ಹೇಳುವಂತ ಸಮಯದೊಳಗೆ ನಾವು ಕೇಂದ್ರ ಸರ್ಕಾರ ಅಂತ ಹೆಸರು ಬಳಸಬಹುದು, ಕೇಂದ್ರ ಮಂತ್ರಿಮಂಡಲ ಅಂತಕ್ಕಂಥ ಹೆಸರು ಬಳಸಬಹುದು. ನಮಗ ಹೇಳಾರದಾಗ ನಿಮಗೂ ಅದೇ ಪ್ರಾಕ್ಟೀಸ್ ಆಗಿರ್ತದ, ನಮಗೂ ಅದೇ ಪ್ರಾಕ್ಟೀಸ್ ಮಾಡಿ ಹೇಳಿರ್ತೀವಿ. ಬಟ್ ಎಕ್ಸಾಮ್ ಕ್ವಶನ್ದಾಗ ಪ್ರಶ್ನೆ ಅಥವಾ ಪದ ಯಾವ್ದು ಬಳಸ್ತಾನ ಅಂತಂದ್ರ ಒಕ್ಕೂಟ ಅಂತ ಬಳಸ್ತಾನೆ. ಇದು ಬತ್ತು ಅಂತಂದ್ರೆ ತಲೆ ತಿರುಗುತ್ತಂತ ತಿಳಿದು ಯೂನಿಯನ್ ಮಿನಿಸ್ಟರ್ ಅಂತ ಬಳಸ್ಯಾರ ಪದ ಎಲ್ಲಿ? ಮೂಲ ಸಂವಿಧಾನದೊಳಗೆ. ಹಂಗಾಗಿ ನೀವು ಇವು ಪದಗಳನ್ನು ಕೂಡ ಏನ್ ಮಾಡ್ಬೇಕು ಅಂತಂದ್ರೆ ಗಮನದಲ್ಲಿ ಇಟ್ಕೊಂಡಿರ್ಬೇಕು. ಹಾಗಾಗಿ ಇಲ್ಲಿ ರಾಷ್ಟ್ರಪತಿಗಳು ಕೇಂದ್ರ ಕಾರ್ಯನಿರ್ವಾಹಕ ಅಧಿಕಾರಿ ಅಂತ ತಿಳ್ಕೊಂಡು ಕರಿತೀವಿ. ಎಲ್ಲಾ ಅಧಿಕಾರ ಕಾರ್ಯಗಳಿಗೆ ಮುಖ್ಯಸ್ಥ ಯಾರು ಅಂತಂದ್ರೆ ರಾಷ್ಟ್ರಪತಿನೇ. ಆದ್ರ ಈತನ ಹೆಸರಿನ ಮೇಲೆ ಅಧಿಕಾರ ಚಲಾವಣೆ ಮಾಡ್ತಕ್ಕಂಥವ್ರು ನೈಜವಾಗಿ ಪ್ರಧಾನಮಂತ್ರಿ ಮತ್ತು ಆತನ ಮಂತ್ರಿಮಂಡಲ. ಪ್ರಧಾನಮಂತ್ರಿ ಆತನ ಮಂತ್ರಿಮಂಡಲ. ಹ್ಯಾಂಗ ಅಧಿಕಾರ ಚಲಾವಣೆ ಮಾಡ್ತಾರೆ ಇವರು ಕಾರ್ಯಾಂಗಿ ಅಧಿಕಾರದೊಳಗ ಮಂತ್ರಿಗಳಂತಂದ್ರ, ಇವ್ರು ಏನಾದರೂ ಆಜ್ಞೆಗಳನ್ನ ಹೊರಡಿಸೋದಾಗಿರ್ಬೋದು, ಏನಾದರೂ ಸೂಚನೆಗಳನ್ನ ಕೊಡ್ತಕ್ಕಂಥದ್ದಾಗಿರ್ಬೋದು, ಅಥವಾ ಏನಾದರೂ ಯೋಜನೆಗಳನ್ನ ಮಾಡ್ತಕ್ಕಂಥದ್ದಾಗಿರ್ಬೋದು, ಯಾರ ಮುಖಾಂತರ ಮಾಡಿಸ್ತಾರ ಅವರು ಅಂತಂದ್ರೆ ನಾಗರಿಕ ಸೇವಾ ವರ್ಗ ಏನು ಗೋರ್ಮೆಂಟ್ ಆಫೀಸರ್ಸ್ಗಳು ಇರ್ತಾರಲ್ಲ, ಅಪಾಯಿಂಟ್ ಆಗಿರ್ತಕ್ಕಂಥ 32 ಇಲಾಖೆ ಎಲ್ಲ ನೌಕರಸ್ಥರು, ಅವ್ರಿಗೆ ಸಂಬಂಧಪಟ್ಟಂತೆ ಅಥವಾ ಅವ್ರ ಮುಖಾಂತರ ಏನ್ ಮಾಡ್ತಾರ ಅಂತಂದ್ರೆ ಇವುಗಳನ್ನ ಜಾರಿ ಮಾಡ್ತಕ್ಕಂಥದ್ದು. ಅಥವಾ ಇವರಿಗಾಗಿ ಮಂತ್ರಿಗಳು ಏನ್ ಮಾಡ್ತಾರ ಅಂತಂದ್ರೆ ಇವುಗಳನ್ನ ಹೊರಡಿಸ್ತಾರೆ. ಸರ್ಕ್ಯುಲರ್ಗಳಾಗಿರ್ಬೋದು, ನಿಯಮಗಳಾಗಿರ್ಬೋದು, ನೀತಿಗಳಾಗಿರ್ಬೋದು, ಇವೆಲ್ಲವೂ ಕೂಡ ನಾಗರಿಕ ಸೇವಾ ವರ್ಗದ ಮೇಲೆ ಏನ್ ಮಾಡ್ಬೋದು ಅಂತಂದ್ರೆ ಚಲಾವಣೆ ಮಾಡ್ಬೋದು. ಉದಾಹರಣೆ DC ಅವರಿಗೆ ಸಂಬಂಧಪಟ್ಟಿರ್ತಕ್ಕಂಥ ಮಂತ್ರಿಗಳು ಏನು ಕೇಳಬಹುದು? ಹೌದಾ? ಮಂತ್ರಿಗಳಿಗೆ ಇರ್ತಕ್ಕಂಥ ಪವರ್ಗಳು. ಯಾಕಂದ್ರೆ ಅವರು ಒಬ್ರು ನಾಗರಿಕ ಸೇವಾ ವರ್ಗದ ಸಿಬ್ಬಂದಿ. ಹಾಗಾಗಿ ಇಲ್ಲಿ ಆಜ್ಞೆಗಳು ಸೂಚನೆಗಳು ಮುಖಾಂತರ ಏನ್ ಮಾಡ್ಬೋದು ಅಂತಂದ್ರೆ ನಾಗರಿಕ ಸೇವಾ ವರ್ಗಕ್ಕೆ ಕಂಟ್ರೋಲ್ದಾಗ ಇಟ್ಕೋಬಹುದು ಅಂತ. ಇನ್ನು ಜೊತೆಗೆ ಸರ್ಕಾರದ ಕಾರ್ಯಕ್ರಮಗಳು ಯೋಜನೆಗಳು ಏನಾದ್ರೂ ಇದ್ವು ಅಂತಂದ್ರ ಮಂತ್ರಿಗಳು ಯಾರ ಮುಖಾಂತರ ಇವುಗಳನ್ನ ಇಂಪ್ಲಿಮೆಂಟ್ ಮಾಡಿಸ್ತಾರ ಅಂತಂದ್ರೆ ಇವ್ರ ಮುಖಾಂತರ. ಯಾರ ಮುಖಾಂತರ ರೀ? ನಾಗರಿಕ ಸೇವಾ ವರ್ಗದ ಮೂಲಕ ಕಾರ್ಯಕ್ರಮಗಳನ್ನ ಜಾರಿಗೊಳಿಸ್ತಾರೆ, ಯೋಜನೆಗಳನ್ನ ಜಾರಿಗೊಳಿಸ್ತಾರೆ. ಉದಾಹರಣೆ 5 ಗ್ಯಾರಂಟಿ ಸ್ಕೀಮ್ಗಳನ್ನ ತಂದ್ರು.
ಏನು ಮುಖ್ಯಮಂತ್ರಿನೇ ಎಲ್ಲಾ ಜಿಲ್ಲಾಕ್ ಹೋಗಿ ಕೊಟ್ಟಾರಿ? ಇಲ್ಲ. ಸಂಬಂಧಪಟ್ಟಿರ್ತಕ್ಕಂಥ ಕನ್ಸರ್ಟ್ ಇಲಾಖೆಗಳ ಮುಖಾಂತರ ಏನಾಗ್ಯದ ಅಂತಂದ್ರ ಈ ಕಾರ್ಯಕ್ರಮಗಳು ಜನರಿಗೆ ತಲುಪಿಸ್ತಕ್ಕಂಥ ಕೆಲಸ ಮಂತ್ರಿಗಳು ಮಾಡಿರುವಂತದ್ದು. ಹಾಗಾದ್ರೆ ಅದು ಎಲ್ಲಿ ನೋಡ್ತೀವಿ ಅಂತಂದ್ರೆ ಎಕ್ಸಿಕ್ಯೂಟಿವ್ ಪವರ್ ಅಥವಾ ಕಾರ್ಯಾಂಗಿ ಅಧಿಕಾರಗಳು ಅಂತ ತಿಳ್ಕೊಂಡು ಕರಿತೀವಿ. ಒಟ್ಟಾರೆ ಮಂತ್ರಿಗಳ ಆಜ್ಞೆಗಳು ಸೂಚನೆಗಳು ಯಾರಿಗೆ ಸಂಬಂಧಪಟ್ಟದ್ದು ಅಂತಂದ್ರೆ ನಾಗರಿಕ ಸೇವಾ ವರ್ಗಕ್ಕ, ಅಥವಾ ಸರ್ಕಾರದ ಕಾರ್ಯಕ್ರಮಗಳು ಯೋಜನೆಗಳು ಯಾರ ಮುಖಾಂತರ ಜಾರಿ ಮಾಡಿಸ್ತಾರ ಅಂತಂದ್ರ ನಾಗರಿಕ ಸೇವಾ ವರ್ಗ. ಯಾರಿ? ನಾಗರಿಕ ಸೇವಾ ವರ್ಗ. ಮತ್ತು ನಾಗರಿಕ ಸೇವಾ ವರ್ಗದ ಮೇಲೆ ನಿಯಂತ್ರಣ ಯಾರು ಹೊಂದಿರ್ತಾರ ಅಂತಂದ್ರೆ ಮಂತ್ರಿ ಮಂಡಲ. PSI ಹಿಡ್ಕೊಂಡು, ತಹಸೀಲ್ದಾರ್ ಹಿಡ್ಕೊಂಡು, DC ಹಿಡ್ಕೊಂಡು, AC ಹಿಡ್ಕೊಂಡು ಅವ್ರಿಗೆ ಎಲ್ರಿಗೂ ಕೂಡ ಕಂಟ್ರೋಲ್ದಾಗ ಇಡ್ತಕ್ಕಂಥವ್ರು ಯಾರು ಅಂತಂದ್ರ ಮಂತ್ರಿ ಮಂಡಲ. ಅವ್ರು ಏನ್ ಮಾಡ್ತಾರ ಅಂತಂದ್ರ ಈ ನಾಗರಿಕ ಸೇವಾ ವರ್ಗಕ್ಕೂ ಕೂಡ ನಿಯಂತ್ರಣದಲ್ಲಿ ಇಡುವಂತ ಪವರ್ ಅನ್ನ ಯಾರಿಗದ ಅಂತಂದ್ರೆ ಮಂತ್ರಿ ಮಂಡಲಕ್ಕೆ ಒಟ್ಟಾರೆ ಆ ಪವರ್ ಅನ್ನ ಇರ್ತಕ್ಕಂಥದ್ದು. ಹಾಗಾಗಿ ಇದು ಏನು ಅಂತಂದ್ರೆ ಕಾರ್ಯಾಂಗಿ ಅಧಿಕಾರ. ಕಾನ್ಸೆಪ್ಟ್ ಅರ್ಥ ಮಾಡ್ಕೊಡ್ರಿ ನೀವು. ನೇರವಾಗಿ ನಾಗರಿಕ ಸೇವಾ ವರ್ಗದ ಮೇಲೆ ಇವರು ನಿಯಂತ್ರಣ ಹೊಂದಿರುತ್ತಾರೆ ಅಂತ ಪ್ರಶ್ನೆ ಕೇಳಲ್ಲ. ಕಾರ್ಯಾಂಗಿ ಅಧಿಕಾರಗಳಿಗೆ ಸಂಬಂಧಪಟ್ಟಂತೆ ಈ ಕೆಳಗಿನ ಹೇಳಿಕೆಗಳಲ್ಲಿ ಸರಿಯಾದದನ್ನು ಗುರುತಿಸಿ ಅಂತ ಕೇಳ್ತಾನೆ. ಆ ಸಂದರ್ಭದಾಗ ರಾಷ್ಟ್ರಪತಿಗಳೇ ಕಾರ್ಯಾಂಗಿಯ ಸಂವಿಧಾನಬದ್ಧದ ಮುಖ್ಯಸ್ಥರಾಗಿರುತ್ತಾರೆ, ಕರೆಕ್ಟ್? ಹಾಗಾದ್ರೆ ರಾಷ್ಟ್ರಪತಿ ಹೆಸರಿನಲ್ಲಿ ಕಾರ್ಯಾಂಗಿ ಅಧಿಕಾರವನ್ನ ನೈಜವಾಗಿ ಚಲಾವಣೆ ಮಾಡ್ತಕ್ಕಂಥವ್ರು ಮಂತ್ರಿ ಮಂಡಲ, ಕರೆಕ್ಟ್? ಹಾಗಾದ್ರೆ ಆಜ್ಞೆಗಳಾಗಿರ್ಬೋದು, ಸೂಚನೆಗಳಾಗಿರ್ಬೋದು ನಾಗರಿಕ ಸೇವಾ ವರ್ಗದ ಮೇಲೆ ಚಲಾಯಿಸುವಂತ ಅಧಿಕಾರ ಯಾರಿಗಿದೆ ಅಂತಂದ್ರೆ ಮಂತ್ರಿ ಮಂಡಲಕ್ಕ, ಕರೆಕ್ಟ್? ಇನ್ನು ಸರ್ಕಾರದ ಕಾರ್ಯಕ್ರಮಗಳು ಯೋಜನೆಗಳನ್ನ ನಾಗರಿಕ ಸೇವಾ ವರ್ಗದ ಮೂಲಕ ಜನರಿಗೆ ಜಾರಿ ಮಾಡ್ತಕ್ಕಂಥದ್ದು ತಲುಪಿಸ್ತಕ್ಕಂಥವ್ರು ಯಾರು ಅಂತಂದ್ರೆ ಮಂತ್ರಿ ಮಂಡಲ. ಹಾಗಾಗಿ ಇದು ಎಲ್ಲವೂ ಕೂಡ ಎದ್ರ ಒಳಗೆ ಬರ್ತದ ಅಂತಂದ್ರೆ ಕಾರ್ಯಾಂಗಿ ಅಧಿಕಾರಗಳು ಅಂತ ತಿಳ್ಕೊಂಡು ನಾವು ನೋಡ್ತೀವಿ. ನೆಕ್ಸ್ಟ್ ಏನದಮ್ಮ? ವಿದೇಶಾಂಗ ನೀತಿಯ ಅಧಿಕಾರ. ವಿದೇಶಾಂಗ ನೀತಿಯ ಅಧಿಕಾರ, ಫಾರಿನ್ ಪಾಲಿಸಿ ಪವರ್ ಅನ್ನ ಮಂತ್ರಿ ಮಂಡಲಕ್ಕೆ ಇರ್ತಕ್ಕಂಥದ್ದು. ಉದಾಹರಣೆ ನಿಮಗೆ ಗೊತ್ತದ, ವಿದೇಶಾಂಗ ನೀತಿಯನ್ನ ರೂಪಿಸುವವರು ಯಾರು ಅಂತಂದ್ರೆ ಮಂತ್ರಿ ಮಂಡಲ. ಮಂತ್ರಿ ಮಂಡಲದ ಒಪ್ಪಿಗೆ ತಗೊಂಡೇ ಪ್ರಧಾನಮಂತ್ರಿ ಫೈನಲ್ ಮಾಡಿ ರಾಷ್ಟ್ರಪತಿ ಅಂಕಿತ ಹಾಕ್ತಾರ. ಅದಕ್ಕೆ ಯಾವದಕ್ರಿ? ಫಾರಿನ್ ಪಾಲಿಸಿ, ವಿದೇಶಾಂಗ ನೀತಿಯನ್ನ ರೂಪಿಸುವಂತ ಅಧಿಕಾರ ಯಾರಿಗದ ಅಂತಂದ್ರೆ ಮಂತ್ರಿ ಮಂಡಲಕ್ಕಿದೆ. ಯಾರಿಗದರಿ? ಮಂತ್ರಿ ಮಂಡಲ. ಹಾಗಾದ್ರೆ ಇಲ್ಲಿ ವಿದೇಶಗಳಲ್ಲಿ ಸರ್ಕಾರ ಭಾಗಿಯಾಗಿ ಏನಾದ್ರೂ ಬೇರೆ ಕಂಟ್ರಿಗಳ ಜೊತೆ ಒಪ್ಪಂದಗಳನ್ನ ಮಾಡ್ಕೊಂಡಿತ್ತು ಅಂತಂದ್ರೆ, ವಿದೇಶದಲ್ಲಿ ಭಾಗಿಯಾಗಿ ಅಥವಾ ಯಾವುದೇ ಕಾನ್ಫರೆನ್ಸ್ ನಲ್ಲಿ ಭಾಗಿಯಾಗಿ ನಮ್ಮ ಸರ್ಕಾರ ಏನಾದ್ರೂ ಒಪ್ಪಂದನ ಮಾಡ್ಕೊಂಡಿತ್ತು ಅಂತಂದ್ರ ಅದಕ್ಕೆ ಮಂತ್ರಿ ಮಂಡಲದ ಒಪ್ಪಿಗೆಯನ್ನ ಪಡೆದುಕೊಳ್ಳಲೇಬೇಕು. ಅದಕ್ಕೆ ಏನ್ ಮಾಡ್ಬೇಕ್ರಿ? ಮಂತ್ರಿ ಮಂಡಲದ ಒಪ್ಪಿಗೆಯನ್ನು ತಗೋಬೇಕು. ಅಂದಾಗ ಮಾತ್ರ ಅದು ಏನಾಗ್ತದ, ಒಪ್ಪಂದ ಫೈನಲ್ ಆಗ್ತದ ಅಂತ. ಉದಾಹರಣೆ, ಪ್ರಧಾನಮಂತ್ರಿ ಏನಾದ್ರೂ ಹೋಗಿ ಆ ಒಪ್ಪಂದಕ್ಕೆ ಅಗ್ರಿಮೆಂಟಿಗೆ ಸಹಿ ಹಾಕಿದ್ರು ಅಂತಂದ್ರ ಬಂದ್ ಬಳಗ್ ಸದನದೊಳಗೆ ಇಟ್ಟು ಅದಕ್ಕೆ ಏನ್ ಮಾಡ್ಬೇಕು? ಅಪ್ರೂವಲ್ ತಗೋಬೇಕು. ಯಾರ ಕೈಲಿ ಅಪ್ರೂವಲ್ ತಗೋಬೇಕು ಅಂತಂದ್ರ ಮಂತ್ರಿಗಳ ಕೈಲಿ. ಮಂತ್ರಿ ಮಂಡಲದಿಂದ ಏನ್ ಮಾಡ್ಬೇಕು? ಅಪ್ರೂವಲ್ ಅನ್ನ ತಗೋಬೇಕು. ಇನ್ನು ಜೊತೆಗೆ ರಾಯಭಾರಿಗಳನ್ನ ನಾವು ಏನಾದ್ರೂ ಸ್ವಾಗತ ಮಾಡ್ಕೊಳ್ತಿದ್ದೀವಿ ಬೇರೆ ದೇಶದ್ದು, ಅಥವಾ ನಮ್ಮ ರಾಯಭಾರಿಗಳನ್ನ ವಿದೇಶಕ್ಕೆ ಕಳಿಸುತ್ತಾ ಇದ್ದೀವಿ ಅಂತಂದ್ರ ಆ ಇಬ್ಬರಿಗೆ ಫೈನಲ್ ಮಾಡುವಂತ ಅಧಿಕಾರ ಯಾರಿಗದ ಅಂತಂದ್ರೆ ಮಂತ್ರಿ ಮಂಡಲ ಒಪ್ಪಿಗೆ ಕೊಡ್ಬೇಕು. ನಾವು ಏನಾದ್ರೂ ಅಮೆರಿಕದ ಅಂಬಾಸಿಡರ್ ಅನ್ನ ಭಾರತಕ್ಕೆ ತಗೊಳ್ತೀವಿ ಅಥವಾ ರಷ್ಯಾದ ರಾಯಭಾರಿಯನ್ನ ಭಾರತಕ್ಕೆ ಸ್ವಾಗತ ಮಾಡ್ಕೊಳ್ತಾ ಇದ್ದೀವಿ ಅಂತಂದ್ರೆ ಮಂತ್ರಿ ಮಂಡಲ ಒಪ್ಪಿಗೆ ಬೇಕು. ಜೊತೆಗೆ ನಮ್ ದೇಶದಿಂದ ಬೇರೆ ದೇಶಕ್ಕೆ ರಾಯಭಾರಿಗಳನ್ನ ನೇಮಕ ಮಾಡುತ್ತಿದೀವಿ ಅಂತಂದ್ರು ಕೂಡ ಮಂತ್ರಿ ಮಂಡಲದ ಸಲಹೆ ಮೇರೆಗೆ ರಾಷ್ಟ್ರಪತಿಗಳು ನೇಮಿಸುತ್ತಾರೆ. ಬಟ್ ಫೈನಲ್ ಅಧಿಕಾರ ಯಾರಿಗದ ಅಂತಂದ್ರೆ ರಾಷ್ಟ್ರಪತಿ. ಬಟ್ ಯಾರ ಒಪ್ಪಿಗೆ ಮೇರೆಗೆ ಅಂತಂದ್ರ ಮಂತ್ರಿ ಮಂಡಲದ ಒಪ್ಪಿಗೆ ಮೇರೆಗೆ. ಇಷ್ಟು ಗೊತ್ತಿಲ್ಲ. ಇನ್ನು ಜೊತೆಗೆ ನೆರೆಯ ರಾಷ್ಟ್ರಗಳೊಂದಿಗೆ ಯಾವ ರೀತಿ ಸಂಬಂಧವನ್ನ ಹೊಂದಬೇಕು ಅಂತಕ್ಕಂಥ ಫೈನಲ್ ಡಿಸಿಷನ್ ಮಾಡ್ತಕ್ಕಂಥವ್ರು ಮಂತ್ರಿ ಮಂಡಲ. ಉದಾಹರಣೆ, ನಂಬಲ್ಲಿ ಮಯನ್ಮಾರದ, ಬಾಂಗ್ಲಾದೇಶದ, ಪಾಕಿಸ್ತಾನದ, ಬಾಂಗ್ಲಾದೇಶದ, ಆಮೇಲೆ ಅಫ್ಘಾನಿಸ್ತಾನದ ಇವೆಲ್ಲವೂ ಕೂಡ ಯಾವ ರೀತಿ ನಾವು ರಿಲೇಶನ್ಶಿಪ್ ಅನ್ನು ಇಟ್ಕೋಬೇಕು ಅಂತಕ್ಕಂಥ ಫೈನಲ್ ಯಾರು ಮಾಡ್ತಾರ ಅಂತಂದ್ರೆ ಮಂತ್ರಿ ಮಂಡಲ. ಆ ಮಂತ್ರಿ ಮಂಡಲ ಏನಾದ್ರೂ ಒಪ್ಕೊಳ್ತು ಅಂತಂದ್ರ ಈ ನೆರೆಯ ರಾಷ್ಟ್ರಗಳ ಜೊತೆ ನಾವು ಏನ್ ಮಾಡ್ತೀವಿ ಅಂತಂದ್ರೆ ಸಂಬಂಧಗಳನ್ನ ಫೈನಲ್ ಮಾಡ್ತೀವಿ. ಇದು ಎಲ್ಲವೂ ಕೂಡ ಎದರೊಳಗೆ ಬರ್ತದ ಅಂತಂದ್ರೆ ವಿದೇಶಾಂಗ ನೀತಿ ಒಳಗೆ ಬರ್ತದೆ. ವಿದೇಶಾಂಗ ನೀತಿಯ ಶಿಲ್ಪಿ ಅಂತ ಯಾರಿಗೆ ಕರಿತೀವಿ? ಜವಾಹರ್ಲಾಲ್ ನೆಹರು ಅವ್ರಿಗೆ ಕರಿತೀವಿ. ಅಲಿಪ್ತ ನೀತಿಯನ್ನ ಅನುಸರಿಸಿದಂತ ವ್ಯಕ್ತಿ ಯಾರು?
ಜವಾಹರ್ಲಾಲ್ ನೆಹರು ಅಲಿಪ್ತ ನೀತಿ, ಇಡೀ ಜಗತ್ತಿನೊಳಗೆ ಫಸ್ಟ್ ಬಾರಿ ಅಲಿಪ್ತ ನೀತಿಯನ್ನ ಅಡಾಪ್ಟ್ ಮಾಡ್ಕೊಂಡಿರ್ತಕ್ಕಂಥದ್ದು ಯಾವುದು ಅಂತಂದ್ರ ಭಾರತ. ಅಲಿಪ್ತ ನೀತಿ ಅಂದ್ರೆ ಏನ್ರಿ? ನಮಗೆ ಯಾರು ನಮಗೆ ಯಾರು ದ್ರೋಹಿಗಳಲ್ಲ, ನಮಗೆ ಯಾರು ವಿರೋಧಿಗಳಲ್ಲ, ನಮಗೆ ಎಲ್ಲರೂ ಬೇಕು ಅಂತಕ್ಕಂಥ ನೀತಿ ಏನು ಅಂತಂದ್ರೆ ಅಲಿಪ್ತ ನೀತಿ. ಯಾಕಂತಂದ್ರ ನಮಗೆ ಎಲ್ಲರೂ ಬೇಕು, ನಾವು ಯಾರ ಜೊತೆನೂ ಕೂಡ ಸಪೋರ್ಟಿವ್ ಆಗಿರಲ್ಲ. ಹಾಗಾಗಿ ಒಂದು ಅಲಿಪ್ತ ನೀತಿಯನ್ನು ಅನುಸರಿಸತಕ್ಕಂಥದ್ದು ಭಾರತ. ಹಾಗಾಗಿ ವಿದೇಶಾಂಗ ನೀತಿ ಅಧಿಕಾರಗಳು ಈ ರೀತಿ ಮಂತ್ರಿಮಂಡಲ ಚಲಾಯಿಸ್ತವೆ. ನೆಕ್ಸ್ಟ್ ಏನದರಿ ಹಣಕಾಸಿನ ಅಧಿಕಾರಗಳು. ಇದು ಬಹಳ ಇಂಪಾರ್ಟೆಂಟ್ ಅದ. ಹಣಕಾಸಿನ ಅಧಿಕಾರಗಳು, ಫೈನಾನ್ಸಿಯಲ್ ಪವರ್. ಈ ಹಣಕಾಸಿನ ಅಧಿಕಾರಗಳಂತಂದ್ರ ಹಣಕಾಸಿನ ನೀತಿಯನ್ನ ರೂಪಿಸುವಂತ ಅಧಿಕಾರ ಯಾರಿಗದ ಅಂತಂದ್ರೆ ಮಂತ್ರಿಮಂಡಲಕ್ಕೆ ಅದ. ಫೈನಾನ್ಸಿಯಲ್ ನೀತಿಯನ್ನ ಅಥವಾ ಫೈನಾನ್ಸಿಯಲ್ ಪಾಲಿಸಿಯನ್ನ ರೂಪಿಸುವಂತ, ಫ್ರೇಮ್ ಮಾಡುವಂತ ಅಧಿಕಾರ ಯಾರಿಗದ ಅಂತಂದ್ರ ಮಂತ್ರಿಮಂಡಲಕ್ಕೆ ಅದ. ಜೊತೆಗೆ ವಿತ್ತ ನೀತಿಯನ್ನ ರೂಪಿಸುವಂತ ಅಧಿಕಾರ ಯಾರಿಗದ ಅಂತಂದ್ರೆ ಮಂತ್ರಿಮಂಡಲಕ್ಕೆ. ಸರ, ವಿತ್ತ ನೀತಿ ಅಂದ್ರೆ ಏನು, ಹಣಕಾಸು ನೀತಿ ಅಂದ್ರೆ ಏನು? ಹಣಕಾಸು ನೀತಿ ಅಂತಂದ್ರ ಇಲ್ಲಿ ಬ್ಯಾಂಕಿಂಗ್ ಸಂಬಂಧಪಟ್ಟಿರ್ತಕ್ಕಂಥದ್ದು, RBIಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು ರೆಪೋ ದರ, ರಿವರ್ಸ್ ರೆಪೋ ದರ ಅಂತ ಬರ್ತಾವ. ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಪಾಲಿಸಿ ಯಾವುದು ಅಂತಂದ್ರೆ ಹಣಕಾಸಿನ ನೀತಿ. ಬಟ್ ವಿತ್ತ ನೀತಿ ಅಂತಂದ್ರ ಇದು ಎಕನಾಮಿಕ್ ಪಾಲಿಸಿ. ಎಷ್ಟು ಬಜೆಟ್, ಎಷ್ಟು ಖರ್ಚು, ಎಷ್ಟು ವೆಚ್ಚ, ಎಷ್ಟು ನಾವು ಇಡಬೇಕು, ಯಾವುದರಿಂದ ಯಾವುದು ನಾವು ಆಮದು ಹೆಚ್ಚಿಗೆ ನಾವು ಸಂಗ್ರಹ ಮಾಡ್ಕೋಬೇಕು, ಮತ್ತೆ ಯಾವ ಕ್ಷೇತ್ರಕ್ಕೆ ಎಷ್ಟು ನಾವು ವೆಚ್ಚ ಮಾಡಬೇಕು, ಅದು ಎಲ್ಲವೂ ಕೂಡ ಎದುರಾಗ ಬರ್ತದ ಅಂತಂದ್ರೆ ವಿತ್ತ ನೀತಿ. ಇದನ್ನ ರೂಪಿಸ್ತಕ್ಕಂಥದ್ದು ಮತ್ತು ಇದನ್ನ ರೂಪಿಸ್ತಕ್ಕಂಥ ಅಧಿಕಾರ ಯಾರಿಗದ ಅಂತಂದ್ರೆ ಯಾರಿಗದರಿ? ಮಂತ್ರಿಮಂಡಲ. ಇನ್ನು ಹಣಕಾಸಿನ ಅಧಿಕಾರದಲ್ಲಿನೇ ಪ್ರತಿ ವರ್ಷ ಬಜೆಟ್ ಅನ್ನ ಮಂಡನೆ ಮಾಡುವಂತ ಅಧಿಕಾರ ಯಾರಿಗದ ಅಂತಂದ್ರೆ ಮಂತ್ರಿಮಂಡಲಕ್ಕೆ. ಬಟ್ ಸಂಬಂಧಪಟ್ಟಿರ್ತಕ್ಕಂಥ ಮಂತ್ರಿ ಮಂಡಿಸ್ತಾರೆ. ಬಟ್ ಬಜೆಟ್ ಮಂಡಿಸುವಂತೆ ನೋಡಿಕೊಳ್ಳುವ ಅಧಿಕಾರ ಯಾರಿಗಿದೆ? ರಾಷ್ಟ್ರಪತಿ. ನೋಡ್ರಿ ಎಷ್ಟು ಟ್ವಿಸ್ಟ್ ಅದ. ಬಜೆಟ್ ಅನ್ನ ಮಂಡಿಸುವವರು ಸಂಬಂಧಪಟ್ಟಂತ ವಿತ್ತ ಸಚಿವರು, ಫೈನಾನ್ಸ್ ಮಿನಿಸ್ಟರ್. ಬಟ್ ಮಂಡಿಸುವಂತೆ ನೋಡಿಕೊಳ್ಳುವಂತ ಅಧಿಕಾರ ಯಾರಿಗದ ಅಂತಂದ್ರೆ ರಾಷ್ಟ್ರಪತಿ. ಹಾಗಾದರೆ ಮಂಡಿಸುವ ಪೂರ್ವದಲ್ಲಿ ಯಾರ ಪೂರ್ವಾನುಮತಿಯನ್ನ ಪಡೆದುಕೊಳ್ಳಬೇಕು? ರಾಷ್ಟ್ರಪತಿ ತಗೊಳ್ಳಿ. ರಾಷ್ಟ್ರಪತಿ ಪರವಾನಿಗೆ ತಗೊಂಡೇ ಹಣಕಾಸು ಬಜೆಟ್ ಅನ್ನ ಮಂಡನೆ ಮಾಡ್ತಾರ ಸಂಬಂಧಪಟ್ಟಿರ್ತಕ್ಕಂಥ ವಿತ್ತ ಸಚಿವರು. ಆ ಕಾರಣಕ್ಕಾಗಿ ಈ ರಾಷ್ಟ್ರಪತಿಗಳಿಗೆ ಇದಕ್ಕೆ ವಿಟೋ ಪವರ್ ಇಲ್ಲಿ ಇದ್ರ ಮ್ಯಾಗ. ಹಾಗಾದ್ರೆ ಯಾವ ವಿಟೋ ಪವರ್? ಹಣಕಾಸಿನ ಬಿಲ್ನ ಮೇಲೆ ಅಥವಾ ಫೈನಾನ್ಸ್ ಬಿಲ್ಲಿನ ಮೇಲೆ ರಾಷ್ಟ್ರಪತಿಗಳಿಗೆ ಯಾವ ವಿಟೋ ಪವರ್ ಇಲ್ಲ. ನಾ ಹೇಳಿ ನಿಮಗೆ 3 ವಿಟೋ ಪವರ್. ಒಂದು ಅಬ್ಸಲ್ಯೂಟಿವ್ ವಿಟೋ ಪವರ್, ಒಂದು ಸಸ್ಪೆನ್ಸಿವ್ ವಿಟೋ ಪವರ್, ಒಂದು ಪಾಕೆಟ್ ವಿಟೋ ಪವರ್. ಸಸ್ಪೆನ್ಸಿವ್ ವಿಟೋ ಪವರ್, ಅಬ್ಸಲ್ಯೂಟಿವ್ ವಿಟೋ ಪವರ್ ಅನ್ನ ರಾಷ್ಟ್ರಪತಿಗಳು ಖಾಸಗಿ ಮಸೂದೆ ಮೇಲೆ ಮಾತ್ರ ಮಂಡಿಸುತ್ತಾರೆ, ಗೋರ್ಮೆಂಟ್ ಮಸೂದೆ ಮೇಲೆ ಮಂಡಿಸುವಂತಿಲ್ಲ. ಹಾಗಾದರೆ ಸಸ್ಪೆನ್ಸಿವ್ ವಿಟೋ ಅಧಿಕಾರ ಫೈನಾನ್ಸ್ ಬಿಲ್ಲಿನ ಮೇಲೆ ಮಂಡಿಸುವುದಿಲ್ಲ, ಜನರಲ್ ಬಿಲ್ಲಿನ ಮೇಲೆ ಮಂಡಿಸುತ್ತಾರೆ. ಪಾಕೆಟ್ ವಿಟೋ ಅಧಿಕಾರ ಸಂವಿಧಾನದ ಅಮೆಂಡ್ಮೆಂಟ್ ಬಿಲ್ಲಿನ ಮೇಲೆ ಮಂಡಿಸುವುದಿಲ್ಲ, ಜನರಲ್ ಬಿಲ್ಲಿನಲ್ಲಿ ಮಂಡಿಸುತ್ತಾರೆ. ಈ ರೀತಿ 3 ವಿಟೋ ಅಧಿಕಾರವನ್ನು ನೋಡ್ತೀವಿ. ಇದರಲ್ಲಿ ಸಸ್ಪೆನ್ಸಿವ್ ವಿಟೋ ಪವರ್ 0 ಆಗಿರ್ತದ. ಯಾರಿಗ್ರಿ? ರಾಷ್ಟ್ರಪತಿ. ರೀಸನ್ ಇಷ್ಟೇ, ಬಿಫೋರೇ ಇದಕ್ಕೆ ಅನುಮತಿ ಕೊಟ್ಟಿರ್ತಾರೆ ಯಾರು? ರಾಷ್ಟ್ರಪತಿಗಳು. ಹಾಗಾಗಿ ಇಲ್ಲಿ ಬಜೆಟ್ ಅನ್ನ ತಯಾರು ಮಾಡ್ತಕ್ಕಂಥದ್ದು, ಅದನ್ನ ಮಂಡಿಸ್ತಕ್ಕಂಥ ಜವಾಬ್ದಾರಿ ಯಾರಿಗದ ಅಂತಂದ್ರೆ ಮಂತ್ರಿ ಮಂಡಲಕ್ಕೆ ಇರ್ತಕ್ಕಂಥದ್ದು. ಈ ರೀತಿ ಇಷ್ಟೇನು ಅಂತಂದ್ರೆ ಇದಕ್ಕೆ ಸಂಬಂಧಪಟ್ಟಂತೆ ಹಣಕಾಸಿನ ಅಧಿಕಾರಗಳನ್ನ ನಾವು ನೋಡ್ಬೋದು. ಇನ್ನು ಲಾಸ್ಟ್ ಏನಂದ್ರೆ ನೇಮಕಾತಿಯ ಅಧಿಕಾರ. ಇದು ಅಂತೂ ನಿಮಗೆ ಸಾಮಾನ್ಯವಾಗಿ ಗೊತ್ತದ, ರಿಕ್ರೂಟ್ಮೆಂಟ್ ಪವರ್. ನೇಮಕಾತಿ ಅಧಿಕಾರ, ರಾಷ್ಟ್ರಪತಿ ನೇಮಕ ಮಾಡುವಂತಹ ಎಲ್ಲಾ ನೇಮಕಾತಿಗಳಿಗೆ ಮಂತ್ರಿ ಮಂಡಲದ ಒಪ್ಪಿಗೆ ಬೇಕು. ಒಂದೇ ವಾಕ್ಯದಾಗ ಹೇಳಬೇಕು ಅಂತ. ಇಲ್ಲಿ ರಾಜ್ಯಪಾಲರನ್ನು ನೇಮಿಸುವಾಗ ಮತ್ತು ಸುಪ್ರೀಂ ಕೋರ್ಟಿನ ನ್ಯಾಯಾಧೀಶರನ್ನ, ಹೈಕೋರ್ಟಿನ ನ್ಯಾಯಾಧೀಶರನ್ನ, ಅಟಾರ್ನಿ ಜನರಲ್ ರವರನ್ನ ಮತ್ತು CAG ಅವರನ್ನ ಮತ್ತು ETC ಎಕ್ಸೆಟ್ರಾ. ಯಾಕಂತಂದ್ರ ರಾಜ್ಯಪಾಲರು, ಪ್ರತಿಯೊಂದು ರಾಜ್ಯಕ್ಕೆ ರಾಜ್ಯಪಾಲರನ್ನ ನೇಮಕ ಮಾಡ್ತಕ್ಕಂಥವ್ರು ಯಾರ್ರಿ? ರಾಷ್ಟ್ರಪತಿ. ಯಾರ ಸಲಹೆ ಮೇರೆಗೆ ಅಂತಂದ್ರೆ ಮಂತ್ರಿಮಂಡಲ.
ಹಾಗಾದ್ರೆ ಸುಪ್ರೀಂ ಕೋರ್ಟಿನ ನ್ಯಾಯಾಧೀಶರನ್ನ ಮತ್ತು ಇತರ ಮುಖ್ಯ ನ್ಯಾಯಾಧೀಶರನ್ನ ಇತರ ನ್ಯಾಯಾಧೀಶರನ್ನ ನೇಮಕ ಮಾಡ್ತಕ್ಕಂಥ ರಾಷ್ಟ್ರಪತಿ. ಯಾರ ಸಲಹೆ ಮೇರೆಗೆ? ಮಂತ್ರಿಮಂಡಲ. ಹಾಗಾದ್ರೆ ಹೈಕೋರ್ಟಿನ ಟೋಟಲ್ ಎಷ್ಟು ಹೈಕೋರ್ಟ್ ಅವಲ್ಲ ಆ ಎಲ್ಲ ಹೈಕೋರ್ಟ್ಗಳಿಗೆ ಮುಖ್ಯ ನ್ಯಾಯಾಧೀಶರನ್ನ ಮತ್ತು ನ್ಯಾಯಾಧೀಶರನ್ನ ನೇಮಕ ಮಾಡ್ತಕ್ಕಂಥವ್ರು ಯಾರು? ರಾಷ್ಟ್ರಪತಿ. ಬಟ್ ಯಾರ ಸಲಹೆ ಮೇರೆಗೆ? ಮಂತ್ರಿಮಂಡಲ. ಹಾಗಾದ್ರೆ ಅಟಾರ್ನಿ ಜನರಲ್ ಅನ್ನ ನೇಮಕ ಮಾಡ್ತಕ್ಕಂಥ ಅಧಿಕಾರ ಯಾರಿಗದರಿ? ರಾಷ್ಟ್ರಪತಿಗಳಿಗೆ. ಬಟ್ ಯಾರ ಸಲಹೆ ಮೇರೆಗೆ ಅಂತಂದ್ರ ಮಂತ್ರಿಮಂಡಲ. ಇನ್ನು ಸಿಎಜಿ ಅಂತ ಹೇಳ್ತೀವಿ, ಕಂಟ್ರೋಲರ್ ಅಂಡ್ ಅಡಿಟರ್ ಜನರಲ್ ಅಂತ ಹೇಳಿ. ಇವ್ರಿಗೆ ನೇಮಕ ಮಾಡುವಂತ ಅಧಿಕಾರನು ಯಾರಿಗದ ಅಂತಂದ್ರ ರಾಷ್ಟ್ರಪತಿಗದ. ಬಟ್ ಸಲಹೆ ಯಾರ್ದು ಅಂತಂದ್ರ ಮಂತ್ರಿಮಂಡಲ. ಮಂತ್ರಿಮಂಡಲದ ಸಲಹೆ ಮೇರೆಗೆ ನೇಮಕ ಮಾಡ್ತಾರೆ. ಮತ್ತು ನೀವು ಇನ್ನ ಹೇಳ್ಬಹುದು, ಉದಾಹರಣೆ ಏನಂತಂದ್ರೆ 3 ಪಡೆಗಳ ಮುಖ್ಯಸ್ಥರನ್ನ, ಆ 3 ಪಡೆಗಳ ಮುಖ್ಯಸ್ಥರಿಗೆ ನೇಮಕ ಮಾಡ್ತಕ್ಕಂಥ ಪವರ್ ರಾಷ್ಟ್ರಪತಿಗೆ ಅದ. ಬಟ್ ಯಾರ ಸಲಹೆ ಮೇರೆಗೆ ಅಂತಂದ್ರೆ ಬಟ್ ಇಲ್ಲಿ ನಿಮಗೆ ಏನು ಗೊತ್ತಾಗ್ತದ ಅಂತಂದ್ರೆ ಇದು ಪಾರ್ಲಿಮೆಂಟರಿ ಡೆಮಾಕ್ರಸಿ, ನಾಟ್ ಎ ಪ್ರೆಸಿಡೆಂಟ್ಲಿ ಡೆಮಾಕ್ರಸಿ. ಜಗತ್ತಿನೊಳಗ ಬಹಳ ರೀತಿಯಾಗಿರುವಂತ ಗೋರ್ಮೆಂಟ್ ಗಳನ್ನ ನಾವು ಗಮನಿಸ್ತೀವಿ. ಒಂದೇದೇನಂತಂದ್ರ ಯೂನಿಟರಿ ಗೋರ್ಮೆಂಟ್, ಏಕಾತ್ಮಕ ಸರ್ಕಾರ. ಇದು ಇಟ್ಟಂಡ್ರೆ ಸಿಲೆಬಸ್ ಈಗ ಮುಂದೆ ಹೇಳ್ತೀನಿ ನಾ. ನೀವು ಯಾಕಂತಂದ್ರೆ ಮಧ್ಯದೊಳಗೆ ಹೇಳಿದೇವು ಅಂತಂದ್ರೆ ಇದು ಲಿಂಕ್ ಕಟ್ ಆಗ್ತದ ಅಂತ ಹೇಳಲಾಗಿನ. ಡೆಮಾಕ್ರಸಿ ಕೇಳ್ಯಾನ, ಎಷ್ಟು ಟೈಪ್ಸ್ ಡೆಮಾಕ್ರಸಿ ಇದೆ ಅಂತ ಕೇಳ್ಯಾನ, ಸಿಲೆಬಸ್ ಇದೆ GPSTR. ಆಮೇಲೆ ವಿದೇಶಾಂಗ ನೀತಿ ಇಟ್ಟಾನ, ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ ಇಟ್ಟಾನ. ಅದು ಎಲ್ಲವೂ ಕೂಡ ಕವರ್ ಮಾಡ್ತಕ್ಕಂಥ ಪ್ರಯತ್ನ ಮಾಡೋಣ. ಇಲ್ಲಿ ಏಕಾತ್ಮಕ ಸರ್ಕಾರ, ಸಂಯುಕ್ತ ಸರ್ಕಾರ, ಸಂಸದೀಯ ಮಾದರಿಯ ಸರ್ಕಾರ. ಇಲ್ಲಿ ಬಹುಮುಖ್ಯವಾಗಿ ಇವು 3 ಜಗತ್ತಿನಲ್ಲಿ ಅತಿ ಹೆಚ್ಚು ರೂಢಿಯಲ್ಲಿ ಇರ್ತಕ್ಕಂಥ. ಏಕಾತ್ಮಕ ಸರ್ಕಾರಕ್ಕೆ ಉದಾಹರಣೆ ಕೊಡ್ರಿ, ಯಾವ ದೇಶ? ಏಕಾತ್ಮಕ ಯೂನಿಟರಿ ಸಿಸ್ಟಮ್ ಗೌರ್ಮೆಂಟ್, ಪ್ಯೂರ್ ಯೂನಿಟರಿ ಸಿಸ್ಟಮ್ ಗೌರ್ಮೆಂಟ್ ಎಲ್ಲದ? ಏಕಾತ್ಮಕ ಸರ್ಕಾರಕ್ಕೆ ಯಾವ ರಾಷ್ಟ್ರ ಉದಾಹರಣೆ ಅಂತ ಕೇಳ್ಬೋದು. ಯಾವದ್ರಿ? ಬಹಳ ಪ್ಯೂರ್ ಯೂನಿಟರಿ ಸಿಸ್ಟಮ್ ಗೌರ್ಮೆಂಟ್ ಎಲ್ಲದ ಅಂತಂದ್ರೆ ಬ್ರಿಟನ್ದಾಗ. ಜೊತೆಗೆ ಸಂಯುಕ್ತ ಸರ್ಕಾರ, ಫೆಡರಲ್ ಗೌರ್ಮೆಂಟ್ ಅಥವಾ ಪ್ರೆಸಿಡೆಂಟ್ಲಿ ಗೌರ್ಮೆಂಟ್ ಅಂತ ಕರಿತೀವಿ, ಅದು ಅಮೆರಿಕಾ. ಪ್ಯೂರ್ ಯಾವದ್ರಿ? ಅಮೆರಿಕಾ. ಈ ಅಮೆರಿಕದಾಗ ಏನದ ಅಂತಂದ್ರೆ ಪ್ಯೂರ್ ಪ್ರೆಸಿಡೆಂಟ್ಲಿ ಗೌರ್ಮೆಂಟ್ ಮತ್ತು ಫೆಡರಲ್ ಗೌರ್ಮೆಂಟ್. ಬಟ್ ಭಾರತ ದೇಶದ ಸಂಸದೀಯ ಸರ್ಕಾರ, ಭಾರತದ ಸಂಸದೀಯ ಸರ್ಕಾರನು ಅನ್ಬಹುದು. ಜೊತೆಗೆ ಕ್ವೈಸ್ ಸಿಸ್ಟಮ್ ಗೌರ್ಮೆಂಟ್ ನಾವು ಕರಿಬಹುದು. ಅರೆ ಒಕ್ಕೂಟ ಸರ್ಕಾರ. ಭಾರತ ಹೆಂಗದ ಅಂತಂದ್ರ ಅರೆ ಒಕ್ಕೂಟ ಸರ್ಕಾರ. ಯಾಕೆ ಹಂಗ ಕರೆದ್ರು ಅಂತಂದ್ರ ನಮ್ಮಲ್ಲಿ ಏಕಾತ್ಮಕ ಸರ್ಕಾರದ ಗುಣಲಕ್ಷಣ ಅವ, ಸಂಯುಕ್ತ ಸರ್ಕಾರದ ಗುಣಲಕ್ಷಣ ಎರಡೂ ನಮ್ಮಲ್ಲಿ ಮಿಕ್ಸ್ ಅವ. ಆ ಕಾರಣಕ್ಕಾಗಿ ಭಾರತ ಒಂದು ಎಂತದ ಅಂತಂದ್ರೆ ಅರೆ ಒಕ್ಕೂಟ ಸರ್ಕಾರದ ಲಕ್ಷಣವನ್ನ ಒಳಗೊಂಡಿದೆ. ಬಟ್ ಇಲ್ಲಿ ಏಕಾತ್ಮಕ ಸರ್ಕಾರ ಅಂತ ಯಾಕೆ ನಾವು ಹೇಳ್ತೀವಿ ಅಂತಂದ್ರ ಅಲ್ಲಿ ಒಂದೇ ಗೌರ್ಮೆಂಟ್ ಅದ, ಸೆಂಟ್ರಲ್ ಗೌರ್ಮೆಂಟ್ ಇಲ್ಲ. ಬ್ರಿಟನ್ದಾಗ ಇದು ಸ್ಟೇಟ್ ಗೌರ್ಮೆಂಟ್ ಇಲ್ರಿ, ಸೆಂಟ್ರಲ್ ಗೌರ್ಮೆಂಟ್ ಒಂದೇ ಅದ, ರಾಜ್ಯ ಸರ್ಕಾರಗಳಿಲ್ಲ. ಹಾಗಾಗಿ ದೇಶಕ್ಕೆ ಒಂದೇ ಏನದ ಅಂತಂದ್ರ ಸರ್ಕಾರ. ಅಲ್ಲಿ ಒಂದೇ ಏನದ ಅಂತಂದ್ರೆ ಸಿಂಗಲ್ ಸಿಟಿಜನ್ಶಿಪ್ ಅದ, ಒಂದೇ ಸಿಂಗಲ್ ಸಿಟಿಜನ್ಶಿಪ್. ಒಂದೇ ಏನದ ಅಂತಂದ್ರೆ ಸಂವಿಧಾನ ಅದ, ಅದು ಅಲಿಖಿತ ಆಗಿರ್ಬೋದು, ಲಿಖಿತ ಆಗಿರ್ಬೋದು. ಬಟ್ ಒಂದೇ ಏನದ ಅಂತಂದ್ರ ಇಲ್ಲಿ ಸಂವಿಧಾನ ಹೊಂದಿರುವಂತ. ಬಟ್ ಒಂದೇ ಏನದ ಅಂತಂದ್ರೆ ಸುಪ್ರೀಂ ಕೋರ್ಟ್ ಅದ, ಒಂದೇ ಸುಪ್ರೀಂ ಕೋರ್ಟ್ ಅದ. ಆ ಕಾರಣಕ್ಕಾಗಿ ಇದಕ್ಕೆಲ್ಲಾ ಲಕ್ಷಣದಿಂದ ಏನಂತ ಕರಿತೀವಿ ಅಂತಂದ್ರ ಏಕಾತ್ಮಕ. ಬಟ್ ಇಲ್ಲಿ ಫೆಡರಲ್ ಗೌರ್ಮೆಂಟ್ ಅಂತ ಬಂದಾಗ ಇದಕ್ಕೆ ಯಾಕೆ ನಾವು ಫೆಡರಲ್ ಅಂದ್ವಿ ಅಂತಂದ್ರ ಇಲ್ಲಿ ಡ್ಯುಯಲ್ ಸಿಟಿಜನ್ಶಿಪ್ ಅದ ರೀ. ಎಲ್ಲಿ? ಅಮೆರಿಕದಾಗ ರಾಜ್ಯ ಮಟ್ಟದ ಒಂದ್ ಸಿಟಿಜನ್ಶಿಪ್, ಆಮೇಲೆ ರಾಷ್ಟ್ರೀಯ ಮಟ್ಟದ ಒಂದ್ ಸಿಟಿಜನ್ಶಿಪ್. ಆಮೇಲೆ ಇಲ್ಲಿ ಸಪರೇಟ್ ರಾಜ್ಯಕ್ಕೊಂದು ಸುಪ್ರೀಂ ಕೋರ್ಟ್, ದೇಶಕ್ಕೊಂದು ಸುಪ್ರೀಂ ಕೋರ್ಟ್. ಆಮೇಲೆ ರಾಜ್ಯಕ್ಕೊಂದು ಸಂವಿಧಾನ, ದೇಶಕ್ಕೊಂದು ಸಂವಿಧಾನ. ಟೋಟಲ್ 50 ಸ್ಟೇಟ್ ಅವರಲ್ಲಿ ಅಮೆರಿಕದಾಗ. 50 ರಾಜ್ಯಗಳಿಗೆ 50 ಸಂವಿಧಾನ. ಎಲ್ಲಿ? ಅಮೆರಿಕ. ಹಾಗಾಗಿ ಇದಕ್ಕೆ ಏನಂತ ಕರಿತೀವಿ ಅಂತಂದ್ರೆ ಪ್ಯೂರ್ ಫೆಡರಲ್ ಸಿಸ್ಟಮ್ ಗೌರ್ಮೆಂಟ್. ಎಲ್ಲಿ ಅಂತಂದ್ರೆ ಅಮೆರಿಕದಾಗ. ಹಾಗಾಗಿ ಇಲ್ಲಿ ಪವರ್ಫುಲ್ ಯಾರ ಅಂತಂದ್ರ ಪ್ರೆಸಿಡೆಂಟ್, ಪವರ್ ಲೆಸ್ ಯಾರ ಅಂತಂದ್ರ. ಬಟ್ ಇಲ್ಲಿ ಪವರ್ಫುಲ್ ಯಾವ್ದದ ಅಂತಂದ್ರೆ ಸ್ಟೇಟ್ ಗೌರ್ಮೆಂಟ್, ಪವರ್ ಲೆಸ್ ಯಾವ್ದದ ಅಂತಂದ್ರೆ ಸೆಂಟ್ರಲ್ ಗೌರ್ಮೆಂಟ್. ಬಟ್ ನಮ್ಮಲ್ಲಿ ಹೆಂಗದ ಅಂತಂದ್ರ ಇಲ್ಲಿ ಪ್ರಬಲವಾಗಿರುವಂತ ಸರ್ಕಾರ ಸೆಂಟ್ರಲ್ ಗೌರ್ಮೆಂಟ್, ಆಮೇಲೆ ವೀಕ್ ಆಗಿರುವಂತದ್ದು ಸ್ಟೇಟ್ ಗೌರ್ಮೆಂಟ್. ಯಾಕೆ ಇದು ಹಿಂಗ್ ಮಾಡಿದ್ರು ಅಂತಂದ್ರ ಭಾರತ ಇನ್ನೊಂದು ಬಾರಿ ವಿಭಜನೆಯಾಗದಿರಲಿ. ಸುಮ್ನೆ ಅಡಾಪ್ಟ್ ಮಾಡ್ಕೊಂಡಿಲ್ರಿ. ನಮ್ ಕಾನ್ಸ್ಟಿಟ್ಯೂಷನ್ ಬರೀತಕ್ಕಂತ ಎಲ್ಲಾ ತಜ್ಞರು ಕೂಡ್ಕೊಂಡು ಆರ್ಟಿಕಲ್ 1 ಹೇಳ್ತದ, ಇಂಡಿಯಾ ದಟ್ ಈಸ್ ಭಾರತ, ಇಂಡಿಯಾ ಇಟ್ ಈಸ್ ಎ ಯೂನಿಯನ್ ಕಂಟ್ರಿ. ಭಾರತ ಇಂಡಿಯಾ ಎಂದರೆ ಭಾರತ. ಭಾರತ ಎಂತ ಭಾರತ ಅಂತಂದ್ರೆ ರಾಜ್ಯಗಳಿಂದ ಕೂಡಿರುವಂತ ಒಕ್ಕೂಟ ಭಾರತ ಅಥವಾ ಒಕ್ಕೂಟ ವ್ಯವಸ್ಥೆ.
ಹಳ್ಳಿಗಳಿಂದ ಕೂಡಿರ್ತಕ್ಕಂಥ ಒಕ್ಕೂಟ ವ್ಯವಸ್ಥೆ ಅಲ್ಲ. ಯಾಕಂತಂದ್ರ ನಮ್ ಜೊತೆ ಮತ್ತು ರಾಜ್ಯಗಳ ಜೊತೆ ಮತ್ತು ಕೇಂದ್ರ ಸರ್ಕಾರದ ಜೊತೆ ಅಗ್ರಿಮೆಂಟ್ ಆಗಿಲ್ಲ ನಮ್ಮಲ್ಲಿ. ಬಟ್ ಅಮೆರಿಕದಾಗ ಅಗ್ರಿಮೆಂಟ್ ಆಗ್ಯಾವ. ಅಲ್ಲಿ 50 ರಾಜ್ಯಗಳಲ್ಲಿ ಒಂದ್ ರಾಜ್ಯ ಏನಾದರೂ ಮುನಿಸ್ಕೊಂಡು ನಾವು ಸಪರೇಟ್ ರಾಷ್ಟ್ರ ಮಾಡ್ಕೋತೀನಿ ಅಂತಂದ್ರೆ ಮಾಡ್ಕೋಬಹುದು. ಎಲ್ರಿ? ಅಮೆರಿಕದಾಗ. ನಮ್ಮಲ್ಲಿ ರಾಷ್ಟ್ರ ಅಲ್ಲ, ಬರೇ ತನ್ನ ರಾಜ್ಯದ ಹೆಸರು ಚೇಂಜ್ ಮಾಡ್ಕೊಳ್ಳೋದಿತ್ತಂದ್ರೆ ಡಿಪೆಂಡ್ ಅಪಾನ್ ಸೆಂಟ್ರಲ್ ಗೌರ್ಮೆಂಟ್. ಮೊನ್ನೆ ಮಾಡಿದ್ರು ಕೇರಳಂ ಅಂತ ಮಾಡಿದ್ರು. ಬಟ್ ಮಾಡೋದು ಯಾವುದು ಅಂತಂದ್ರೆ ಪಾರ್ಲಿಮೆಂಟ್. ಹಾಗಾದ್ರ ಈ ದೇಶಕ್ಕೆ ಸಂಬಂಧಪಟ್ಟಂತ ಒಕ್ಕೂಟ ವ್ಯವಸ್ಥೆಗೆ ಧಕ್ಕೆ ಬರಬಾರ್ದು ಅನ್ನೋ ಕಾರಣಕ್ಕಾಗಿ ಹೆಚ್ಚಿನ ಪವರ್ ಯಾರಿಗೆ ಕೊಟ್ಟದ ಅಂತಂದ್ರೆ ಸೆಂಟ್ರಲ್. ಇಷ್ಟು ಇವತ್ತಿನ ದಿವಸ ಈ ಮಂತ್ರಿ ಮಂಡಲಕ್ಕೆ ಸಂಬಂಧಪಟ್ಟದ್ದು ಮುಗ್ದೋಮ್ಮ. ಇಷ್ಟು ನೀವು ನೆನಪಿಡ್ರಮ್ಮ, ಮಂತ್ರಿ ಮಂಡಲಕ್ಕೆ ಸಂಬಂಧಪಟ್ಟಂತೆ ಇಷ್ಟೇ ಕೇಳ್ತಾರೆ. ಆಮೇಲೆ ಈ ಕ್ವಶನ್ ಪೇಪರ್ ನೋಡಿದ್ರೆ ಇಷ್ಟು ಡೆಪ್ತ್ನು ಅವಶ್ಯಕತೆ ಇಲ್ಲ ಅಂತ ನನಗೆ ಅನ್ಸುತ್ತೆ. ಯಾಕಂದ್ರೆ ನಾವು ಹುಚ್ಚರಿದ್ದೀವೋ ಅಥವಾ ಏನೋ ಗೊತ್ತಾಗಲ್ಲ. ಹಾಗಾಗಿ ಇದು ಹೆಂಗೆ ಎಲ್ಲಿ ಹೋಗಿ ಮುಗುತ್ತದೋ ಗೊತ್ತಿಲ್ಲ. ಒಟ್ಟು ಏನೇ ಆಗಲಿ ಕೈ ಮುಗಿತೀವಿ ನಾವು ಸರ್ಕಾರಕ್ಕ. ಬರಗಾಲದಾಗ ನೌಕರಿ ಕರೆದಿರಿ ನಮ್ಗ. ಒಳ್ಳೆ ರೀತಿ ಸಿಲೆಬಸ್ ಪ್ರಕಾರ ಕ್ವಶನ್ ಪೇಪರ್ ಫ್ರೇಮ್ ಮಾಡ್ರಿ. ನೊಂದವರ ಬದುಕಿಗೆ ಒಂದು ದಾರಿ ದೀಪ ಆಗ್ಲಿ. ಯಾಕಂದ್ರೆ ಲಕ್ಷಾಂತರ ಜನರು ಏನ್ ಮಾಡಗತ್ತಾರ ಅಂತಂದ್ರೆ ವಿದ್ಯಾರ್ಥಿಗಳು ಓದೋಗತ್ತಾರ. ಆ ಓದಿಗೆ ಒಂದು ಸಾಮಾಜಿಕ ನ್ಯಾಯ ಸಿಗ್ಬೇಕು ಅಂತಂದ್ರ ಕ್ವಶನ್ ಪೇಪರ್ ನೀವು ಸಿಲೆಬಸ್ ಪ್ರಕಾರ ಫ್ರೇಮ್ ಮಾಡ್ರಿ. ಅಂದಾಗ ಮಾತ್ರ ನಿಮ್ಮ ಗುಣಮಟ್ಟದ ಶಿಕ್ಷಕರು ದೊರೀತಾರ. ಮುಂಬರ್ತಕ್ಕಂಥ ಮಕ್ಕಳಿಗೆ ಒಳ್ಳೆ ಗುಣಮಟ್ಟ ಶಿಕ್ಷಣ ಪಾಸ್ ಆಗ್ತದ. ಇಲ್ಲ ನೀವು ಒನ್ ಲೈನ್ ಕ್ವಶನ್ ತೆಗೆದ್ರಿ ಅಂತಂದ್ರ ಇದು ಯಾಕೋ ಬೇರೆ ಬೇರೆ ರೀತಿ ಆಗ್ತದ. ನಮ್ಮ ಕಳಕಳಿ ಮನೆ. ಥ್ಯಾಂಕ್ ಯು.